ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ಫಸ್ಟ್ ಹೇಳಿ ಎಲ್ಲರೂ ಹೆಂಗಿದ್ದೀರಾ ಅಂತ. ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ 2027ನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಲೆಟ್ಸ್ ಬಿಗಿನ್. ಈ ವರ್ಷ ಚಿಂದಿ ಉಡಾಯಿಸೋಣ, ಚಿಂದಿ ಚಿತ್ರಾನ್ನ ಮಾಡೋಣ. ಸೊ 2027 ಪಾಲಿನಾಮಿಯಲ್ಸಿಂದ ಸ್ಟಾರ್ಟ್ ಮಾಡೋಣ, ಬಿಕಾಸ್ ರಿಯಲ್ ನಂಬರ್ಸು ಮಾಡೋಣ, ಅದನ್ನು ಮಾಡ್ತೀನಿ. ಸೊ ಪಾಲಿನಾಮಿಯಲ್ಸ್ ಆ್ಯಂಡ್ ಅಗೇನ್ ವೆರಿ ಈಸಿ ಚಾಪ್ಟರು. ಈ ಒಂದು ವಿಡಿಯೋಲಿ ಏನು ಫುಲ್ ಪಾಲಿನಾಮಿಯಲ್ಸ್ ಮುಗಿಸೋಣ. ಈಸಿನೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಿಂಪಲ್ ಆಗಿದೆ ಅಷ್ಟು ಸಿಂಪಲಾಗಿ ಮಾಡೋಣ. ಏನು ಬೇಕು ಅಂತ ಕಮೆಂಟ್ ಮಾಡಿ. ಇದು ಬಿಟ್ಟು ಇನ್ನೂ ಏನೇನು ನೋಡ್ತಿದ್ದೀರಾ ಈ ಚಾಪ್ಟ್ರಲ್ಲಿ? ಈಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸು, ಇನ್ನೊಂದು ಸೊ ಲಾಸ್ಟ್ ಇಯರ್ದೆಲ್ಲ ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಕೋಬೋದು. ಸೊ ದಟ್ ಯು ಕ್ಯಾನ್ ಬಿ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಸೊ ವೆಯ್ಟ್ ಮಾಡಬೇಕು ಅಂತಿಲ್ಲ, ಬಿಕಾಸ್ ಆಲ್ರೆಡಿ ಮುಗಿಸಿದ್ದೀನಿ. ಆ್ಯಂಡ್ ಎಕ್ಸಾಮ್ಗೆ ಈ ವಿಡಿಯೋಲಿ ಏನಿದೆ ಆ್ಯಂಡ್ ಅದ್ರ ಜೊತೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಡಿಸ್ಕ್ರಿಪ್ಷನಲ್ಲಿರೋದು ನೋಡಿದ್ರೆ ಸಾಕು. ನಾನು ಹೇಳ್ತಿರೋದು ಫೈನಲ್ ಎಕ್ಸಾಮ್ಗೂ ಫುಲ್ ಬಂತು ಅಂದ್ಕೊಳ್ಳಿ, ಫುಲ್. ಸೊ ಏನು ಚಿಂತೆ ಮಾಡಬೇಕಾಗಿಲ್ಲ. ಓಕೆ, ಅದು ಬಿಟ್ಟು ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಸೊ ಏನೇ ನೋಡ್ತೀವಿ, ಡಿಫೈನ್ ನೋಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ, ಝೀರೋಸು ಮತ್ತು ಝೀರೋಸ್ನ ಕೋಎಫಿಷಿಯೆಂಟ್ಸ್ಗೆ ಹೆಂಗೆ ಲಿಂಕ್ ಮಾಡೋದು, ಅದ್ರ ಜೊತೆ ಈಗ ಝೀರೋಸ್ ಕೊಟ್ಟಾಗ ನೀವು ಪಾಲಿನಾಮಿಯಲ್ ಹೆಂಗೆ ಫಾರ್ಮ್ ಮಾಡ್ತೀರಾ. ಸೊ ಇದನ್ನೆಲ್ಲ ನೋಡೋಣ. ಫಸ್ಟ್ ಆಫ್ ಆಲ್, ಪಾಲಿನಾಮಿಯಲ್ಸ್ ನಮಗೆ ಯಾಕೆ ಬೇಕು? ಪಾಲಿನಾಮಿಯಲ್ಸ್ ಇಲ್ಲದೇ ಇದ್ರೆ ನಡೆಯುತ್ತಲ್ವಾ? ನಡೆಯುತ್ತೆ, ಹೌದು, ಡೆಫಿನೆಟ್ಲಿ ನಡೆಯುತ್ತೆ. ಆದರೆ ಪಾಲಿನಾಮಿಯಲ್ಸು ಈಗ 9th ಸಿಂಪಲ್ ಎಕ್ಸಾಂಪಲ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ನೋಡಿರ್ತೀರ. ಅಂದರೆ ಸಿಂಪಲ್, ನೀವು ಸ್ಟ್ರೈಟ್ ಲೈನ್ ನೋಡಿರ್ತೀರ. ಈಗ ನನ್ನ ಹತ್ರ ಕೈಯಲ್ಲಿ ಬಾಲ್ ಇದೆ, ತೆಗೆದು ಮೇಲೆ ಹೋಗಿತೀನಿ, ಅಂದರೆ ಮೇಲೆ ಹಾಕ್ತೀನಿ. ಮೇಲೆ ಬಿಸಾಕಿದಾಗ ಬಾಲು ಹಿಂಗೆ ಸ್ಟ್ರೈಟ್ ಹಿಂಗೆ ಒಂಥರ ಹಿಂಗೆ ಸ್ಟ್ರೈಟ್ ಹೋಗಿ ಹಿಂಗೆ ವಾಪಸ್ ಬರುತ್ತೋ, ಅಂದರೆ ಬಾಲ್ ಹಿಂಗೆ ಸ್ಟ್ರೈಟ್ ಹೋಗಿದ್ದು ಮತ್ತು ಹಿಂಗೆ ವಾಪಸ್ ಬರುತ್ತಾ, ಆರ್ ಒಂದು ಸ್ವಲ್ಪ ಹಿಂಗೆ ಒಂದು ಕರ್ವ್ ಶೇಪ್ ತೊಗೊಳತ್ತ ಹೇಳಿ. ಸೊ ಸ್ಟ್ರೈಟ್ ಹೋಗಿ ಬರೋದು ತುಂಬ ಅಂದರೆ ತುಂಬ ಕಮ್ಮಿ. ಬಾಲ್ ನೀವು ಮೇಲೆ ಹೋಗಿದಾಗ ಅಥವಾ ಏನೇ ಆದಾಗ ಸೊ ಈ ಥರ ಪ್ರೊಜೆಕ್ಟೈಲ್ ಅಂದರೆ ಒಂದು ಯು ಶೇಪಲ್ಲಿ ಹೋಗುತ್ತೆ. ಈವನ್ ಫಾರ್ ದಟ್ ಮ್ಯಾಟರ್ ನಿಮಗೆ ರಾಕೆಟ್ ಆದ್ರೂ, ರಾಕೆಟ್ ಲಾಂಚ್ ಆಗಬೇಕಾದ್ರೆ ಸ್ಟ್ರೈಟ್ ಹೋಗುತ್ತೆ ಅನ್ಸುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಹೋಗಲ್ಲ. ಸೊ ಒಂಥರ ಯು ಶೇಪ್ ಹೋಗುತ್ತೆ. ಆರ್ ಬೆಸ್ಟ್ ಎಕ್ಸಾಂಪಲ್, ಈಗ ಫುಟ್ಬಾಲ್ ಮ್ಯಾಚ್ ನಡೀತಿದೆಯಾ, ವರ್ಲ್ಡ್ ಕಪ್ ನಡೀತಿದೆಯಾ. ಸೊ ಒದ್ದಾಗ ಹೆಂಗೆ ಹೋಗುತ್ತೆ ಬಾಲು? ಏನು ಸ್ಟ್ರೈಟ್ ಝುಂಗ್ ಅಂತ ಹಿಂಗೆ ಹೋಗುತ್ತಾ, ಆರ್ ಹಿಂಗೆ ಮೇಲೆ ಹೋಗಿ ಇಲ್ಲಿ ಯಾರೋ ಇಲ್ಲಿ ಹೋದ್ರಪ್ಪ, ಬಾಲ್ ಏನಾಗುತ್ತೆ ಹಿಂಗೆ ಮೇಲೆ ಹೋಗಿ ಗೋಲಿಗೆ ಹೋಗುತ್ತೆ ತಾನೆ. ಆ್ಯಂಡ್ ಹಾಗೆ ನಿಮ್ಮ ಏನು ಫೇವ್ರೇಟ್ ಪ್ಲೇಯರ್ ಯಾರು ಅಂತ ಕಮೆಂಟ್ ಮಾಡಿ, ಫೇವ್ರೇಟ್ ಟೀಮ್ ಯಾವುದು ಅಂತ. ಬಿಕಾಸ್ ಕೆಲವೊಂದು ಟೀಮ್ಸ್ ಈಗಾಗಲೇ ಮನೆಗೆ ಕಳಿಸ್ತಿದ್ದಾರೆ, ಮನೆಗೆ ಅಂದರೆ ಬೇರೆಯವ್ರ ಮನೆಗೆ ಕಳಿಸ್ತಿದ್ದಾರೆ, ದೊಡ್ಡ ಟೀಮ್ಸ. ಸೊ ನಿಮ್ದು ಯಾವ ಫೇವ್ರೇಟ್ ಟೀಮು ಕಮೆಂಟ್ ಮಾಡಿ. ಓಕೆ, ನೋಡೋಣ ಪಾಲಿನಾಮಿಯಲ್ಸ್ನ. ಸೊ ಪಾಲಿನಾಮಿಯಲ್ ಅಂದರೆ ಏನು? ಎಕ್ಸ್ಪ್ರೆಷನ್ ಬಿಲ್ಡ್ ಫ್ರಮ್ ವೇರಿಯಬಲ್ಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್. ವೇರಿಯಬಲ್ಸ್ ಎಕ್ಸ್ ಇಸ್ ಎ ವೇರಿಯಬಲ್. ಹೀಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಒಂದು ಕ್ವಶನ್ ಏನೋ ಕ್ವಶನ್ ಕೊಟ್ಟಿರ್ತಾರೆ. ಏನಂತ, ಈಗ ಫಾರ್ ಎಕ್ಸಾಂಪಲ್ ಇದೆ ಅನ್ಸುತ್ತೆ, 2x + 10, ಈಗ ಜಸ್ಟ್ ಒಂದು ಎಕ್ಸಾಂಪಲ್ಲು, 2x + 10 = 90 ಈಕ್ವೇಷನ್ ಕೊಟ್ಟು. ಸೊ ಮೇಲೇನು ಅಂದರೆ ಫೈಂಡ್ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಯಾವನೊಬ್ಬ ಮಹಾನುಭೂತಿ ಏನು ಮಾಡ್ತಾನೆ, ಸೊ ಫೈಂಡ್ ಎಕ್ಸ್ ಅಂದಾಗ ಹಿಂಗೆ ಯಾರೋ ಮಾರ್ಕ್ ಹಾಕಿ ತೋರಿಸ್ತಾನೆ, ಎಕ್ಸ್ ಇಲ್ಲಿದೆ ನೋಡಿ ಅಂತ. ಅಂದರೆ ಗ್ರಾಫಲ್ಲೂ ಇರುತ್ತೆ, ಸೊ ಗ್ರಾಫಲ್ಲಿ ಸೊ ಆ ಥರ ಎಕ್ಸ್ ಇಸ್ ಎ ವೇರಿಯಬಲ್. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ವೇರಿಯಬಲ್ ಅಂದರೆ ಬರೀ ಎಕ್ಸು ವೈ ಅಂತಾನೆ ಅಂತಲ್ಲ, ABC ಅಂತಾನೆ ಅಲ್ಲ, ಏನು ಬೇಕಾದರೂ ವೇರಿಯಬಲ್ ಆಗಿರ್ಬೋದು, ಏನು ಬೇಕಾದರೂ. ಎಕ್ಸಾಮಲ್ಲಿ ನಿಮ್ಮ ಹೆಸರು ಬರೆದ್ರು ತಪ್ಪಲ್ಲ, ಆದರೆ ಬರೆಯೋಂಗಿಲ್ಲ. ಯಾಕಂದರೆ ಎಕ್ಸಾಮ್ ಆನ್ಸರ್ ಶೀಟ್ಸಲ್ಲಿ ಎಲ್ಲೂ ಅಂದರೆ ನೇಮ್ ಮೆನ್ಷನ್ ಮಾಡೋಂಗಿಲ್ಲ. ಅದು ಬಿಟ್ಟರೆ ನಿಮ್ಮ ಬೆಂಗಳೂರು ಇಟ್ಸ್ ಎ ವೇರಿಯಬಲ್. ಬೆಂಗಳೂರು ಈಗ ಯಾಕೆ ವೇರಿಯಬಲ್ ಸರ್? ಅದೇನು ಕಾನ್ಸ್ಟೆಂಟ್ ಅಲ್ಲ. ಹೆಂಗೆ ಕಾನ್ಸ್ಟೆಂಟು? ಸ್ಟಾರ್ಟಿಂಗ್ ಬೆಂಗಳೂರು ಸ್ಟಾರ್ಟ್ ಆಗಿದೆ ಎಂದು ಬೆಂದ ಕಾಳೂರು, ಆಮೇಲೆ ಹಂಗೆ ಬರ್ತಾ ಚೇಂಜ್ ಆಯಿತು. ಈಗ ಬೆಂಗಳೂರು ಈಗ ಬಿಕಾಸ್ ನಮ್ಮ ಒಂದು ಟಚ್ ಇರಬೇಕು, ಕನ್ನಡ ಟಚ್ ಇರಬೇಕು ಅಂತ ಬೆಂಗಳೂರು ಆಯಿತು.
ಇದಕ್ಕಿಂತ ಮುಂಚೆ ಏನಿತ್ತು? ಬ್ಯಾಂಗಳೂರು. ಯಾವ ಬ್ಯಾಂಗಳೂರು? ಸೊ ಇಟ್ಸ್ ಎ ವೇರಿಯಬಲ್, ನೇಮ್ಸ್ ಚೇಂಜ್ ಆಗುತ್ತೆ, ಸೊ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಬೆಂಗಳೂರು ಅಗೇನ್, ಬೆಂಗಳೂರು ಹಳೇ ತುಂಬ ಹಿಂದೆ ಸಣ್ಣದಿತ್ತಪ್ಪ, ಹೋಗ್ತಾ 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 ಏನಾಯಿತು? ದೊಡ್ಡದಾಗ್ತಾ ಹೋಗ್ತಾ. ಈಗ ಮತ್ತೆ ಅದನ್ನು 4 ಪಾರ್ಟ್ ಡಿವೈಡ್ ಮಾಡಿದ್ರ, 4 ಪಾರ್ಟು ಎಷ್ಟು ಪಾರ್ಟು ಗೊತ್ತಿಲ್ಲ. ಸೊ GBA ಮಾಡಿದ್ರು, ಏನೇನೋ ಮಾಡ್ತಾರೆ, ಮಾಡಲಿ ಬಿಡ್ರಿ. ಸೊ ಕೋಎಫಿಷಿಯಂಟ್ ಫಿಕ್ಸ್. ಈಗ ಆಧಾರ್ ಕಾರ್ಡು ಕೊಡೋಕ್ಕಾಗಲ್ಲ, ಬಿಕಾಸ್ ಅಲ್ಲೂ ಚೇಂಜ್ ಆಗ್ತಿರುತ್ತೆ. ಕೆಲವೊಂದು ಫಿಕ್ಸ್ ಆಗಿರುತ್ತೆ, ಅಂದರೆ ಈಗ ಏನಂತ ಹೇಳ್ಬೋದು, ಹಾಂ ಅಮ್ಮ ಫಿಕ್ಸ್ ತಾನೆ, ಅದೇನು ಚೇಂಜ್ ಆಗಲ್ಲ. ಸೊ ಅಂದರೆ ಈಗ ಬೇರೆ ಈಗ ನಾವು ಬೇರೆಯವ್ರನ್ನೂ ಅಮ್ಮ ಅಂತ ಫೀಲ್ ಮಾಡೋದು, ಬಟ್ ನಮ್ಮ ಅಮ್ಮ ಏನಿರ್ತಾರೋ ಅವರು ಪರ್ಮನೆಂಟ್ ತಾನೆ. ಸೊ ನಮಗೆ ಹೆತ್ತ ತಾಯಿ ಜನ್ಮ ನೀಡಿದ ಫಿಕ್ಸ್ ತಾನೆ. ಸೊ ಆ ಥರ ಫಿಕ್ಸ್. 1 2 3 ನಂಬರ್ಸ್ ಫಿಕ್ಸ್. ಸೊ ಹಾಗೆ ಯೂಸಿಂಗ್ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ವೇರಿಯೇಬಲ್ಸ್ ಇರುತ್ತೆ, ಕೋಎಫಿಷಿಯಂಟ್ಸ್ ಇರುತ್ತೆ, ಅದನ್ನೆಲ್ಲ ಅಂದರೆ ಕಾನ್ಸ್ಟೆಂಟು ಅನ್ಕೋಬೋದು ಕೋಎಫಿಷಿಯಂಟ್ಸ್ ಅಂದಾಗ. ಓಕೆನಾ? ನೆಕ್ಸ್ಟು ಪಾಲಿನಾಮಿಯಲ್ಸ್. ಸೊ ಪಾಲಿನಾಮಿಯಲ್ಸ್ ಅಂದಾಗ ಒಂದು ನೆನ್ಪಿಡ್ಕೊಳ್ಳಿ, ನಿಮಗೆ ಕೆಲವೊಂದು ಅಂದರೆ ಈಗ ಫಾರ್ ಎಕ್ಸಾಂಪಲ್ 1/x-1. ಸೊ 1 ಡಿವೈಡೆಡ್ ಬೈ x-1 ಇದು ಪಾಲಿನಾಮಿಯಲ್ ಅಲ್ಲ, ಬಿಕಾಸ್ ವೇರಿಯಬಲ್ ಏನಿರುತ್ತೆ ಎಕ್ಸ್, ಇಲ್ಲಿ ವೇರಿಯಬಲ್ ಎಕ್ಸ್, ದಿಸ್ ಶುಡ್ ಬಿ ಇನ್ ದ ನ್ಯೂಮರೇಟರ್. ಸೊ ನ್ಯೂಮರೇಟರಲ್ಲೇ ಇರಬೇಕು, ಅದು ಡಿನಾಮಿನೇಟರಲ್ಲಿ ಈ ಥರ ಇರೋಂಗಿಲ್ಲ. ಆರ್ ಸಿಮಿಲರ್ಲಿ ರೂಟ್ ಆಫ್ ಎಕ್ಸ್ದು ಏನಂತೀರ ಪವರ್ ಏನಿರುತ್ತೆ, ಇಟ್ ಶುಡ್ ಬಿ ಎ ಹೋಲ್ ನಂಬರ್. ಸೊ ನೆಗೆಟಿವ್ ಆರ್ ಫ್ರ್ಯಾಕ್ಷನಲ್ ಪವರ್ಸ್ ಆಗಲ್ಲ, ನೆಗೆಟಿವ್ ಇರಬಾರ್ದು, ಫ್ರ್ಯಾಕ್ಷನಲ್ಲೂ ಇರಬಾರ್ದು. ಈಗ ಇದೇನಾಗುತ್ತೆ? ಸೊ ದಿಸ್ ವಿಲ್ ಬಿ x⁴ ಇಲ್ಲ. ಸಿಮಿಲರ್ಲಿ x⁻⁻⁻1 ನೆಗೆಟಿವ್ ಇಲ್ಲ. ಓಕೆ, ಸೊ ಪಾಲಿನಾಮಿಯಲ್ಸ್ ಏನಾಗಿರಬೇಕು? ಹೋಲ್ ನಂಬರ್ಸ್. ಓಕೆ, ಸೊ ಈಗ 1 ಡಿವೈಡೆಡ್ ಬೈ ಆಗಲ್ಲ, √(x+2) ಆಗಲ್ಲ. ಓಕೆನಾ? ನೆಕ್ಸ್ಟು, ಸೊ ಈಗ ಟರ್ಮ್. ಸೊ ಟರ್ಮ್ ಅಂದಾಗ ಏನಾಗುತ್ತೆ? ಸಪ್ರೇಟೆಡ್ ಬೈ +or-. ಇದು ಒಂದು ಟರ್ಮು, ಇದು ಒಂದು ಟರ್ಮು. ಸೊ ಎಷ್ಟು ಟರ್ಮ್ ಇದೆ? 4 ಟರ್ಮ್ಸ್ ಇದೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಅಂದಾಗ ನಂಬರ್ ಮಲ್ಟಿಪ್ಲೈಯಿಂಗ್ ದ ವೇರಿಯಬಲ್. ಸೊ ಈ ವೇರಿಯಬಲ್ನ ಏನು ಮಲ್ಟಿಪ್ಲೈ ಮಾಡ್ತಿದೆಯಲ್ಲ, ಸೊ ದಟ್ಸ್ ಎ ಕೋಎಫಿಷಿಯಂಟ್. ಅದ್ರ ವ್ಯಾಲ್ಯೂ ಸೇಮ್ ಇರುತ್ತೆ, ವ್ಯಾಲ್ಯೂ ಚೇಂಜ್ ಆಗಲ್ಲ. 5 ವ್ಯಾಲ್ಯೂ 5, 4 ವ್ಯಾಲ್ಯೂ 4. ಓಕೆ, ಸೊ ವೇರಿಯಬಲ್ ಅಂದಾಗ ಅನ್ನೋನ್. ನೆಕ್ಸ್ಟು ಎಕ್ಸ್ ಎಲ್ಲ ಕಡೆ ಇದೆ, ಇಲ್ಲೊಂದಿಲ್ಲ. ಇದೇ ಏನಾಗುತ್ತೆ? ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಅಂದರೆ ಏನು? ಅಂದರೆ ಎ ಕೋಎಫಿಷಿಯಂಟ್ ಆರ್ ಎ ಟರ್ಮ್ ವಿತೌಟ್ ವೇರಿಯಬಲ್. ಸೊ ಏನು ಟರ್ಮು ವಿತೌಟ್ ವೇರಿಯಬಲ್ ಇರುತ್ತೆ ಅದೇ ಕಾನ್ಸ್ಟೆಂಟ್. ಸಿಂಪಲ್, ನೋಡಿದ ತಕ್ಷಣ ಗೊತ್ತಾಗತ್ತಲ್ಲ. ನೆಕ್ಸ್ಟು, ಸೊ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಸೊ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಏನು? ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ ದ ಪಾಲಿನಾಮಿಯಲ್. ಒಂದು ಕೇರ್ಫುಲ್ ಆಗಿರಿ, ಹೀಗೆ ಹೇಳ್ತಿದ್ದೀನಿ, ಎಕ್ಸಾಮಲ್ಲೂ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಏನು ಮಾಡಬಹುದು? 7u⁻⁶ ಮಧ್ಯದಲ್ಲಿ ಎಲ್ಲಾದರೂ ಇಡ್ಬೋದು, ಆರ್ ಮೈನಸ್ ಅಂತ ಹಾಕಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 4u² - 5u⁴ ಪ್ಲಸ್ 3u ಈಕ್ವೇಷನ್ ಫಾರ್ಮ್ ಮಾಡ್ಬೋದು. ಸೊ ಈಕ್ವೇಷನಲ್ಲಿ ಹೈಯೆಸ್ಟು ಸ್ಟಾರ್ಟಿಂಗಲ್ಲೇ ಇರಬೇಕು ಅಂತ ಏನಿಲ್ಲ. ಅದಕ್ಕೆ ಫುಲ್ ಈಕ್ವೇಷನ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಸ್ಟೂಡೆಂಟ್ಸ್ ನೋಡಿರ್ತೀನಲ್ಲ, ಸೊ ಏನು ಮಾಡ್ತಾರೆ? ಫಸ್ಟಲ್ಲೇ ಇರಬೇಕಪ್ಪ. ಇಲ್ಲ, ಹಾಗೇನು ಇರಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಮಧ್ಯದಲ್ಲಿ ಇರ್ಬೋದು. ಸೊ ಅದಕ್ಕೆ ಈಕ್ವೇಷನ್ನ ಕೇರ್ಫುಲ್ಲಾಗಿ ಒಂದು ಸಲ ನೋಡಿ, 1-2 ಸೆಕೆಂಡ್ ಟೈಮ್ ತೊಗೊಳತ್ತೆ ನೋಡಿ. ಸ್ಟಾರ್ಟಿಂಗಲ್ಲೇ ನೋಡಿದ ತಕ್ಷಣ ಇದೇ ಹೈಯೆಸ್ಟ್ ಪವರ್ ಅಂತ ಡೋಂಟ್ ಗೆಟ್ ಇನ್ ಎ ಸ್ಟೇಟ್. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ? 6. ಸೊ ಯಾವುದೂ ಇಲ್ಲ. ಸೊ ಹೈಯೆಸ್ಟ್ ಪವರ್ ಇಸ್ ಡಿಗ್ರಿ. ಸೊ ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್? 6. ಸೊ ಹೈಯೆಸ್ಟ್ ಪವರ್ ಅಂದಿದ ತಕ್ಷಣ ಸ್ಪೆಕ್ಸುದು ಅಂತ ಕನ್ಫ್ಯೂಸ್ ಮಾಡಬೇಡಿ. ಬಿಕಾಸ್ ನೀವು ಸೈನ್ಸಲ್ಲಿ ಎಲೆಕ್ಟ್ರಿಸಿಟಿ ಆಗಿತ್ತು ಅಂದರೆ ಅಲ್ಲೂ ಪವರ್ ಇದೆ, P = VA ಅಂತ ಅಲ್ಲಿ ನೋಡಿರ್ತೀರ. ನೆಕ್ಸ್ಟು ಲೈಟಲ್ಲಿ ಅಲ್ಲೂ ಪವರ್ ಇದೆ, P = 1/F.
ಎಷ್ಟೆಷ್ಟು ಕಡೆ ಪವರ್ ಇರುತ್ತೆ, ಎಷ್ಟೆಷ್ಟು ಕಡೆ ಪವರ್ ಮಿನಿಸ್ಟ್ರ್ ಯಾರು ಪವರ್ ಮಿನಿಸ್ಟ್ರು? ನಮ್ಮ ಕರ್ನಾಟಕದ ಪವರ್ ಮಿನಿಸ್ಟರ್, ಪವರ್ಫುಲ್ ಮಿನಿಸ್ಟರ್. ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲ್: ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್, ಬೇಸ್ಡ್ ಆನ್ ದ ಪವರ್, ಬೇಸ್ಡ್ ಆನ್ ದ ಡಿಗ್ರಿ. ಸೊ ಡಿಗ್ರಿ 1 ಇತ್ತು, ಲೀನಿಯರ್ ಲೈನ್, ಸ್ಟ್ರೈಟ್ ಲೈನ್. ಸೊ ಲೈಫ್ ಯಾವತ್ತೂ ಲೀನಿಯರ್ ಆಗಿರಬಾರ್ದು. ಆ್ಯಕ್ಚುಲಿ ತೋರಿಸ್ತೀನಿ, ಗ್ರಾಫ್ ಹೇಳ್ತೇನೆ, ಬಟ್ ಲೀನಿಯರ್ ಸ್ಟ್ರೈಟ್ ಇತ್ತು ಅಂದರೆ ಒಂಥರ ಮಜಾ ಬರಲ್ಲ, ಕಿಕ್ ಬರಲ್ಲ. ಸೊ ನೋಡೋಣ. ಸೊ ಜನರಲ್ ಫಾರ್ಮ್ ಏನು? ಎ ಎಕ್ಸ್ ಪ್ಲಸ್ ಬಿ. ಎ ಆ್ಯಂಡ್ ಬಿ ಆರ್ ವೇರಿಯಬಲ್ಸ್. ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್, ಎಕ್ಸ್ ಇಸ್ ಎ ವೇರಿಯಬಲ್. ಸೊ ಇದು ಬರಿಬೇಕಾದ್ರೆ ಆ್ಯಕ್ಚುಲಿ 0 ಅಂತ ಮೆನ್ಷನ್ ಮಾಡಿರಿ, ಬಿಕಾಸ್ ರೈಟ್ ಸೈಡು 0 ಇರಬೇಕು. ಇನ್ ಕೇಸ್ ರೈಟ್ ಸೈಡ್ ಎ ಎಕ್ಸ್ ಇತ್ತು ಅಂದರೆ ಏನಾಗುತ್ತೆ? ಎ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಬಿ ಆಗುತ್ತೆ. ಸೊ ಇಟ್ಸ್ ನಾಟ್ ಎ ಜನರಲ್ ಫಾರ್ಮುಲಾ. ಸೊ ಜನರಲ್ ಫಾರ್ಮುಲಾ ಬರೀಬೇಕಾದ್ರೆ ರೈಟ್ ಸೈಡು ಫುಲ್ ಕಂಪ್ಲೀಟ್ ಮಾಡಿ ಈಸ್ ಈಕ್ವಲ್ ಟು 0. ಓಕೆ. ಸೊ ಎಕ್ಸಾಂಪಲ್ ಆಗಲೇ ನೋಡಿದ್ವಿ, 2x + 1 ಈಸ್ ಈಕ್ವಲ್ ಟು 0. ಏನೋ ಒಂದು ಹಾಕ್ರಿ, ಪವರ್ ಏನಿರಬೇಕು? ಎಕ್ಸ್ದು 1 ಇರಬೇಕು. ಓಕೆ. ಕ್ವಾಡ್ರಾಟಿಕ್ 2. ಕ್ವಾಡ್ರಾಟಿಕ್ ಅಂತೂ ಪ್ರಾಕ್ಟೀಸ್ ಮಾಡಿರಿ, ನೋಡ್ರಿ. ಅಂದರೆ ಬರೆಯೋದಕ್ಕೆಲ್ಲ ಹೇಳ್ತಿರೋದು, ಹೆಂಗೆ ಸಾಲ್ವ್ ಮಾಡೋದು ಅಂತ. ಬಿಕಾಸ್ ಹೀಗೂ ಬರುತ್ತೆ, ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಬರುತ್ತೆ. ಸೊ ಸರ್ಫೇಸ್ ಏರಿಯಾಸಲ್ಲಿ ಬರ್ಬೋದು, ಟ್ರಿಗ್ನೋಮೆಟ್ರಿಲಿ ಬರ್ಬೋದು, ಏರಿಯಾಸ್ ರಿಲೇಟೆಡ್ ಸರ್ಕಲ್ಸಲ್ಲಿ ಬರ್ಬೋದು, ಇನ್ನು ಎಲ್ಲೆಲ್ಲಿ ಬರುತ್ತೋ ಗೊತ್ತಿಲ್ಲ, ಟ್ರಯಾಂಗಲ್ಸಲ್ಲಿ ಬರ್ಬೋದು. ಸೊ ಬೇಕೇ ಬೇಕು ಕ್ವಾಡ್ರಾಟಿಕ್ ಈಕ್ವೇಷನ್ನು. ಯು ಹ್ಯಾವ್ ಟು ಸ್ಟಾರ್ಟ್ ಲವಿಂಗ್ ಇಟ್. ನಿಮಗೆ ಇಷ್ಟ ಇಲ್ಲ ಅಂದ್ರೂ, ಕಷ್ಟ ಆದ್ರೂ ಕ್ವಾಡ್ರಾಟಿಕ್ ಈಕ್ವೇಷನ್ ಬೇಕೇ ಬೇಕು. ಸೊ ಇಷ್ಟಪಡ್ರಿ. ಓಕೆನಾ? ಸೊ ಜನರಲ್ ಫಾರ್ಮ್ ಏನಾಗುತ್ತೆ? ax² + bx + c ಈಸ್ ಈಕ್ವಲ್ ಟು 0. ಜನರಲ್ಲಾಗಿ ಬರಿಬೇಕು. ಎ ಏನಾದರೂ ವ್ಯಾಲ್ಯೂ ಹಾಕ್ರಿ, ಬಿ ವ್ಯಾಲ್ಯೂ ಹಾಕ್ರಿ, ಸಿ ಇನ್ನೊಂದು ವ್ಯಾಲ್ಯೂ ಹಾಕ್ರಿ. ಇದನ್ನೇ ಎಕ್ಸಾಂಪಲ್ ತೊಗೋಬೇಕಾದ್ರೆ, ಸೊ x² + 4x + 4 ಈಸ್ ಈಕ್ವಲ್ ಟು 0. ಸೊ ಈ ಎಕ್ಸಾಂಪಲ್ನ ನಾನು ಜಾಸ್ತಿ ತೊಗೊತೀನಿ, ಬಿಕಾಸ್ ಇದು ಸಿಂಪಲ್ ಎಕ್ಸಾಂಪಲ್ಲು. x + 2² ಈಸ್ ಈಕ್ವಲ್ ಟು 0 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ. ಸೊ ನಿಮಗೆ ಹೇಳೋದಕ್ಕೂ ಮಾಡೋದಕ್ಕೂ ಕೆಲವೊಂದು ಕಡೆ ಈಸಿ ಆಗತ್ತೆ. ಏನು ಬೇಕಾದ್ರೂ ಬರೀರಿ, ಬಟ್ ಬರೀಬೇಕಾದ್ರೆ ಬರೀರಿ. ಅದು ಸೊಲ್ಯೂಷನ್ ಬರುತ್ತೋ ಎಲ್ಲೋ ಅಷ್ಟೇನು ಮ್ಯಾಟ್ರ್ ಆಗಲ್ಲ. ಬಟ್ ಸೊಲ್ಯೂಷನ್ ಬರೋದೇ ಎಕ್ಸಾಂಪಲ್ ಇರಲಿ. ಬಿಕಾಸ್ ಸೊಲ್ಯೂಷನ್ ಬರದೇ ಇರೋದು ಎಕ್ಸಾಂಪಲ್ ಕೊಟ್ಟಾಗ ಇಮ್ಯಾಜಿನರಿ ಫಾರ್ಮಲ್ ಹೋಗುತ್ತೆ, ಬಟ್ ಆದಷ್ಟು ಅವಾಯ್ಡ್ ಮಾಡಿರಿ ಅಷ್ಟೇ. ದಟ್ಸ್ ಫೈನ್. ಬಟ್ ಸ್ಟಿಲ್ ಹೇಳ್ತಿರೋದು ಅಂದರೆ ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಬರುತ್ತೆ ಏನೋ ಸೊಲ್ಯೂಷನ್ ಎಕ್ಸಿಸ್ಟ್, ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಬಟ್ ಸೊ ಯಾವ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅದನ್ನೇ ಎಕ್ಸಾಂಪಲ್ ಕೊಡ್ರಿ. ಸೊ ಕ್ಯೂಬಿಕ್ ಇಲ್ಲಿರೋದನ್ನೇ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊತೀರಾ. ಸಿ ಏನಿದೆ? ಕಾನ್ಸ್ಟೆಂಟ್ ಇದೆಯಾ? ಸಿಗೆ ಏನು ಬರುತ್ತೆ? ಇಲ್ಲಿ ಎಕ್ಸ್ ಬರುತ್ತಾ? ಇಲ್ಲಿ ಬಿ ಕಾನ್ಸ್ಟೆಂಟ್ ಇತ್ತು, ಬಿಗೆ ಎಕ್ಸ್ ಬಂತು. ಇಲ್ಲಿ ಸಿ ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟ್ ಹೋದಾಗ ಏನು ಬರುತ್ತೆ? ಸಿಗೆ ಎಕ್ಸ್ ಬರುತ್ತೆ, ಇನ್ನೊಂದು ಟರ್ಮು ವಿಚ್ ಇಸ್ ಡಿ. ಸೊ ಏನಾಯಿತು? ax³ ಎಲ್ಲ ಅದನ್ನು ಒಂದೊಂದು ಜಾಸ್ತಿ ಮಾಡ್ತಾ ಹೋಗ್ರಿ. ಬಡ್ತಿ ಅಂತಾರಲ್ಲ ಹಾಗೆ ಒಂದೊಂದನ್ನು ಜಾಸ್ತಿ ಮಾಡ್ಕೊಂಡು ಹೋಗೋದು. ಸೊ ಎಕ್ಸಾಂಪಲ್ ನೀವೇ ಬರೀರಿ, ಏನು ಕೊಡ್ತಿರೋ ಕೊಡ್ರಿ. ಸೊ ಎಕ್ಸಾಂಪಲ್ ಮೇಲಿದೆ. ಓಕೆ. ನೆಕ್ಸ್ಟು ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್. ಸರ್ ಪಾಲಿನಾಮಿಯಲ್ಗೂ ವ್ಯಾಲ್ಯೂ ಇರತ್ತಾ? ಮತ್ತು ಪಾಲಿನಾಮಿಯಲ್ಗೂ ವ್ಯಾಲ್ಯೂ ಇಲ್ಲದೆ ಇದ್ದರೆ ಹೆಂಗೆ? ಸೊ ಎಲ್ಲರಿಗೂ ವ್ಯಾಲ್ಯೂ ಇದ್ದೇ ಇರುತ್ತೆ ತಾನೆ. ನಮಗೂ ವ್ಯಾಲ್ಯೂ ಇರುತ್ತೆ, ಇನ್ನೊಬ್ರಿಗೂ ವ್ಯಾಲ್ಯೂ ಇರುತ್ತೆ, ಮತ್ತೊಬ್ರಿಗೂ ವ್ಯಾಲ್ಯೂ ಇರುತ್ತೆ. ಸೊ ನಾವು ಹೆಂಗೆ ನಡ್ಕೊತೀವಿ, ನಾವು ಹೆಂಗಿರ್ತೀವಿ, ಸೊ ನಾವು ಹೆಂಗೆ ನಮ್ಮ ಜೀವನ ನಡೆಸ್ತೀವಿ, ಅಥವಾ ಬೇರೆಯವ್ರಿಗೆ ಹೆಂಗೆ ಎಕ್ಸಾಂಪಲ್ಸ್ ಆಗಿರ್ತೀವಿ, ಸೊ ಇದೇ ನಮ್ಮ ವ್ಯಾಲ್ಯೂ ಹೇಳತ್ತ, ಹೌದೋ ಇಲ್ಲ? ಸೊ ವಿ ಹ್ಯಾವ್ ಟು ಬಿ ಆಲ್ವೇಸ್ ಹ್ಯಾವಿಂಗ್ ಗುಡ್ ವ್ಯಾಲ್ಯೂಸ್ ಅಂತಾರಲ್ಲ, ಲೈಫಲ್ಲಿ ಒಂದು ಒಳ್ಳೆ ವ್ಯಾಲ್ಯೂಸ್ ಇರಬೇಕು ಅಂತ. ಇಲ್ಲ, ಅದಕ್ಕೂ ವ್ಯಾಲ್ಯೂ ಇರುತ್ತೆ. ಸೊ ಜಸ್ಟ್ ಅಂದ್ಕೊಳ್ಳಿ, ಈಗ p(x) ನಿಮ್ಮ ಲೈಫಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂತು. ಈಗ ಒಂದು ಎಕ್ಸಾಂಪಲೇ ತೊಗೊಳ್ಳೋಣ. ಸೊ ನಿಮ್ಮ ಲೈಫು, ಸೊ ನಿಮ್ಮ ಲೈಫಲ್ಲಿ ಈಗ ಏನೋ ಓಕೆ, ಸೊ ನೀವಿರ್ತೀರ, ನಿಮಗೆ ಸೊ ದಿಸ್ ಈಸ್ ಯು. ಸೊ ಇದು ನೀವು ನಿಮ್ಮ ಲೈಫಲ್ಲಿ ನೀವಿರ್ತೀರ, ಹೌದಾ ಇಲ್ಲ? ಸೊ ನಿಮಗೇನೋ ಒಂದು ಎನರ್ಜಿ ಬರುತ್ತೆ, ಏನೋ ಫುಲ್ ಎನರ್ಜಿ ಬರುತ್ತೆ. ಎಷ್ಟು? ಒಂದು 2 times ಎನರ್ಜಿ ಬರುತ್ತೆ. ಏನೋ ಒಂದು ಕೆಲಸ ಮಾಡಬೇಕು
ನಾ ಮಾಡಲೇಬೇಕು ಏನೋ ಅಂದ್ಕೊಂಡಿರ್ತೀರ, ಮಾಡಲೇಬೇಕು. ಸೊ ನಿಮ್ಗೆ ಆ ಒಂದು ಎನರ್ಜಿ ಬಂದಾಗ ನಿಮ್ಮ ಫ್ರೆಂಡ್ಸು ಅದಕ್ಕೆ ಆ್ಯಡ್ ಮಾಡಿದ್ರೆ, ಏನೋ ಒಂದು ಪಾಸಿಟಿವ್ ಆಗಿ ಆ್ಯಡ್ ಮಾಡಿದ್ರೆ, ಸೊ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ವ್ಯಾಲ್ಯೂ, ಸೊ ಈಗ ಎಕ್ಸಿಗೆ ಏನೋ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಕ್ಸ್ಗೆ P(1), ಸೊ ಎಕ್ಸ್ ಏನೋ ನೀವೇನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಅದು ಏನೋ ಒಂದು ವ್ಯಾಲ್ಯೂ, ಸೊ ಒಂದು ವ್ಯಾಲ್ಯೂ ಬಂತು. ಸೊ ಏನಾಯ್ತು ಇಲ್ಲಿ, ಸೊ ಡಬಲ್ ಮಾಡ್ತಿದ್ದೀರಾ, ನಿಮ್ಮ ಫ್ರೆಂಡು ಅದಕ್ಕೆ ಆ್ಯಡ್ ಮಾಡ್ತಿದ್ದಾರೆ. ಸೊ ಎಷ್ಟಾಯಿತು, 12. ಸೊ ಟೋಟಲ್ 12 ಅಂದರೆ ಏನೋ ಮಾಡ್ಕೊಂಡಿರೋದು ಒಂದು 12 ಟೈಮ್ಸು ಇನ್ನೊಂದು ಏನೋ ಆಯಿತು. ಸೊ ಜಾಸ್ತಿ ಆಯಿತು, ಹೌದೋ ಇಲ್ಲೋ? ಇದೇ ನಿಮ್ಮ ಲೈಫು. ಫಾರ್ ಎಕ್ಸಾಂಪಲ್ ಏನೋ ಅಂದ್ಕೊಂಡಿರ್ತೀರ, ಸೊ ನಿಮ್ಮ ಲೈಫು ಏನೋ ಅಂದ್ಕೊಂಡಿರ್ತೀರ, ಫುಲ್ ಎನರ್ಜಿ ಬಂದಿರತ್ತೆ. ಆದರೆ ಅದೇ ಒಂದಷ್ಟು ಫ್ರೆಂಡ್ಸ್ ಬಂದು ಕಾಲು ಎಳಿತಾರೆ. ಸೊ ಒಂದು 4 ಜನ ಫ್ರೆಂಡ್ಸ್ ಬಂದು ಕಾಲು ಎಳಿತಾರೆ ಅಂದ್ಕೊಳ್ಳಿ. ಇಲ್ಲಿ 10 ಜನ ಬಂದು ಹೆಲ್ಪ್ ಮಾಡ್ತಾರೆ, ಅಲ್ಲಿ 4 ಜನ ಬಂದು ಕಾಲು ಎಳಿತಾರೆ. ಸೊ ಇದೇ ಎನರ್ಜಿ ಇತ್ತು ಅಂದರೆ, ಓಕೆ, ಎಕ್ಸ್ನ ಎನರ್ಜಿ ಅಂದ್ಕೊಳ್ಳಿ, ಅದೇ ಎನರ್ಜಿ ಇತ್ತು, ಡಬಲ್ ಮಾಡಿದ್ರೂ ಸೊ ಫೈನಲಿ ಏನಾಗುತ್ತೆ, ಎಲ್ಲಿಗೋಯ್ತು, ನೆಗೆಟಿವ್. ಸೊ ಕಾಲು ಎಳೆಯೋರೇ ಜಾಸ್ತಿ ಆಯಿತು ಅಂದರೆ ಏನಾಯಿತು, ನೆಗೆಟಿವ್. ಜಗ್ತಾರೋ ಇಲ್ಲೋ? ಅಷ್ಟೇ ಸಿಂಪಲ್, ಎಲ್ಲ ದಿಕ್ಕೂ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್, ಏನು ಎನರ್ಜಿ ಇರುತ್ತೆ ಅಥವಾ ಏನು ವ್ಯಾಲ್ಯೂ ಇರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ, ನಿಮಗೆ ರಿಸಲ್ಟ್ ಬರುತ್ತೆ ಅಟ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಎನರ್ಜಿ ಎಷ್ಟಿರುತ್ತೆ ವ್ಯಾಲ್ಯೂ ಬರುತ್ತೆ, ಇಲ್ಲಿ ಎನರ್ಜಿ ಎಷ್ಟಿರುತ್ತೆ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಇದೇ ವ್ಯಾಲ್ಯೂ ಬರಬೇಕು ಅಂದರೆ ನಿಮ್ಮ ಎನರ್ಜಿನ ಇನ್ನೂ ಏನು ಮಾಡಬೇಕು, ಇನ್ನೂ ಜಾಸ್ತಿ ಮಾಡ್ಕೊಂಡಾಗ ಇಲ್ಲಿಗೆ ಬರ್ತೀರ. ಬಿಕಾಸ್ ಖಾಲಿ ಎಳೆಯೋರು ಜಾಸ್ತಿ ಇರ್ತಾರೆ. ಸೊ ನಿಮ್ಮ ಎನರ್ಜಿ ಏನು ಮಾಡ್ಕೋಬೇಕು, ಜಾಸ್ತಿ ಮಾಡಬೇಕು. ಸೊ ಜಾಸ್ತಿ ಅಂದರೆ ಎಷ್ಟು, 6 7 8 2 ಹಾಂ, ಇಲ್ಲಿ 8 ಟೈಮ್ಸ್ ಮಾಡ್ಕೊಂಡಾಗ ಇಷ್ಟು ಬರುತ್ತೆ. ಬಿಕಾಸ್ ಇಲ್ಲಿ ಹೆಲ್ಪ್ ಮಾಡೋರು ಇರ್ತಾರೆ, ಅಲ್ಲಿ ಖಾಲಿ ಎಳೆಯೋರು ಇರ್ತಾರೆ. ಎಲ್ಲದರಲ್ಲೂ ಲೈಫ್ ಈಸ್ ನಥಿಂಗ್ ಬಟ್ ಮ್ಯಾಥ್ಸ್. ನೀವು ಮ್ಯಾಥ್ಸಲ್ಲಿ ಏನು ಓದ್ತೀರಾ, ಲೈಫಲ್ಲೂ ಅದೇ ಇರುತ್ತೆ. ಲೈಫಲ್ಲಿ ಏನಿದೆ ಅದೇ ಮ್ಯಾಥ್ಸು. ಅದಕ್ಕೂ ಸಪ್ರೇಟ್ ಇತ್ತು ಅಂದರೆ ಮತ್ತು ಮ್ಯಾಥ್ಸ್ ಏನಕ್ಕೆ ಬೇಕು, ಮತ್ತು ಕ್ಯಾಲ್ಕುಲೇಷನ್ ಏನಕ್ಕೆ ಬೇಕು, ಹೌದೋ ಇಲ್ಲೋ? ಸೊ ಎಲ್ಲದರಲ್ಲೂ ನಮಗೇನು ಯೂಸ್ ಆಗುತ್ತೆ ಅದೇ ಇರುತ್ತೆ. ದಟ್ಸ್ ಮ್ಯಾಥ್ಸ್, ಸಿಂಪಲ್. ಸೊ ಅದನ್ನು ಯಾಕೆ ಕಷ್ಟಪಡ್ಕೊಂಡು ನೋಡಬೇಕು? ಸೊ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಎಕ್ಸಾಂಪಲ್, ಈಗ x² ಒಂದು ಎಕ್ಸಾಂಪಲ್ ಇದೆ. x = 2. ಸೊ ಎಕ್ಸ್ ವ್ಯಾಲ್ಯೂ ಏನು ಮಾಡ್ತೀರಾ, ಎಲ್ಲ ಕಡೆ 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಇಲ್ಲಿ ಏನಾಯಿತು, 2² 3 × 2, ಇದು ಕಾನ್ಸ್ಟೆಂಟ್ ಹಂಗೆ ಹೇಳ್ತೀರಾ. ಸೊ 2² 4, 3 2 6 4. ಸೊ ಏನಾಯಿತು, -6. ಏನು ಬರುತ್ತಾ ಅದೇ ಬರೀಬೇಕು. ಓಕೆ, ಸೊ zeros ಆಫ್ ಎ ಪಾಲಿನಾಮಿಯಲ್, ಎ ರಿಯಲ್ ನಂಬರ್ ಇಸ್ 0. ಸೊ ಏನು, ಎ ರಿಯಲ್ ನಂಬರ್ k is a 0 of p of x if p of k is 0. ಸೊ ನೋಡೋಣ, ಈಗ ಅದೇ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಿಮ್ಮ ಲೈಫ್ ಇದೆ, ಓಕೆ. ಸೊ ಈಗ ನಿಮ್ಮ ಲೈಫಲ್ಲಿ ಸೇಮ್ ಅದೇ ಒಂದು 10 ಜನ ಫ್ರೆಂಡ್ಸ್ ಬಂದರು. ನಿಮ್ಮ ಲೈಫಲ್ಲಿ ಒಂದು 10 ಜನ ಫ್ರೆಂಡ್ಸ್ ಬಂದರು. ಸೊ ಈಗ ನೀವೇನೋ ಕೆಲಸ ಮಾಡ್ಕೋಬೇಕು ಅಂತಿರ್ತೀರ, ಬಟ್ ನಿಮಗೆ ಆ ಮೂಮೆಂಟಲ್ಲಿ ಮಾಡಬೇಕಾ, ಏನು ಬೇಡವೇ ಬೇಡ, ಸುಮ್ಮನೆ ಆಗ್ಬಿಡೋಣಪ್ಪ ಅಂತ ಅನಿಸುತ್ತೆ. ಅವಾಗ ಎನರ್ಜಿ ಏನಾಗುತ್ತೆ, ಏನು ಎನರ್ಜಿನೂ ಇರಲ್ಲ, 0 ಆಯಿತಾ? ಸೊ ಎನರ್ಜಿನೇ ಇರಲ್ಲ, 0 ಆಯಿತಾ? ಸೊ ಏನಾಯಿತು, ನಿಮ್ಮ ಕಡೆಯಿಂದ ಏನೂ ಔಟ್ಪುಟ್ ಬರ್ತಿರಲ್ಲ, ಬಟ್ ಬರ್ತಿರೋದೆಲ್ಲ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಬರ್ತಿರತ್ತೆ. ಬಟ್ ಸ್ಟಿಲ್ ಪಾಸಿಟಿವ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಹತ್ರ ಏನು ಎನರ್ಜಿ ಇಲ್ಲದೆ ಇದ್ದಾಗೂ ನಿಮ್ಮ ಫ್ರೆಂಡ್ಸ್ ಬಂದು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದೇ ಫೈನಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ವೆನ್ ಯು ಡೋಂಟ್ ಹ್ಯಾವ್ ಎನಿ ಎನರ್ಜಿ, ಅದೇ ಹೇಳ್ತಿರೋದು, ಎ ರಿಯಲ್ ನಂಬರ್ k is 0. ಸೊ ನಿಮಗೇನು ವ್ಯಾಲ್ಯೂ 0 ಆದಾಗ, ಎಕ್ಸ್ ವ್ಯಾಲ್ಯೂ 0 ಆದಾಗ ಆನ್ಸರ್ ಏನು ಬರುತ್ತೆ, ಅದೇ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಅಟ್ 0. ಸೊ ವ್ಯಾಲ್ಯೂ ಆಫ್ ಯು ಅಟ್ 0 ಅಂದರೆ ನಿಮ್ಮ ಫ್ರೆಂಡ್ಸ್ ಏನಿರ್ತಾರೋ ಅವ್ರು ಆ್ಯಡ್ ಮಾಡ್ತಿರ್ತಾರೆ ಅಂತ ಅರ್ಥ. ಓಕೆ, ಸೊ ಅದೇ ಇನ್ನೊಂದು ರೀತಿ ನೋಡಿದ್ರೆ, 10 ಜನ ಫ್ರೆಂಡ್ಸು, ಏನಕ್ಕೆ ಬೇಕು, ಬೇಡ. ಸೊ ನನಗೇನು ಎನರ್ಜಿ ಇರಲ್ಲ,
ಬಟ್ ನನಗೇನೋ ಕೆಲಸ ಆಗಬೇಕಾಗಿರುತ್ತೆ, ಆದರೆ ಸಾಕು, ಬಟ್ ನಿಮ್ಮ ಕಡೆಯಿಂದ ಆಗ್ತಿರಲ್ಲ. ಸೊ ಹಂಗಿದ್ದಾಗ ಎಷ್ಟು ಜನ ಫ್ರೆಂಡ್ಸ್ ಬೇಕು ಅಂತ ಚೆಕ್ ಮಾಡೋದಕ್ಕೆ, ಸೊ ಈಗ ಪಿ ಆಫ್ ಎಕ್ಸ್ 0 ಆದರೆ ಸಾಕು. ಕೆಲಸ ಆದರೆ ಸಾಕು, ಜಾಸ್ತಿನೂ ಆಗಬೇಕಾಗಿಲ್ಲ, ಕಮ್ಮಿನೂ ಆಗಬೇಕಾಗಿಲ್ಲ, ಜಸ್ಟ್ ಕೆಲಸ ಆದರೆ ಸಾಕು. ಸೊ ಪಿ ಆಫ್ ಎಕ್ಸ್ 0 ಯಾವಾಗ ಆಗತ್ತೆ? ಸೊ ವಾಟ್ ಈಸ್ ಪಿ ಆಫ್ ಎಕ್ಸ್? 2x. ಓಕೆ, ಈಗ ಓಕೆ, ಓಕೆ, ಈಗ ಅದೇ ಅಂದ್ಕೊಳ್ಳಿ. ಸೊ ಈಗ ಹಿಂದಿನ ಎಕ್ಸಾಂಪಲ್ ತೊಗೊಂಡಲ್ಲ, ಅದೇ ಎಕ್ಸಾಂಪಲ್ ತೊಗೊತೀನಿ. ಈಗ 4 ಜನ ಬಂದರು, ಕಾಲು ಎಳೆಯೋರೇ ಬಂದರು, 4 ಜನ ಕಾಲು ಎಳೆಯೋ ಫ್ರೆಂಡ್ಸೇ ಬಂದರು. ಬಟ್ ನಿಮಗೆ ಏನಾಗ್ತಿರತ್ತೆ, ನಿಮಗೆ ಗೊತ್ತು, ಹೌದ್ರಪ್ಪ ಇವ್ರು ಬಂದರು, ಏನೂ ಮಾಡೋಕ್ಕಾಗಲ್ಲ, ಸೊ ಇವ್ರ ಜೊತೆ ನಾನು ನಡೆಸ್ಕೊಂಡೇ ಹೋಗಬೇಕು, ಹೌದಾ ಇಲ್ಲೋ? ಈಗ ನಿಮ್ಮ ಕ್ಲಾಸಲ್ಲೇ ಎಷ್ಟೋ ಒಂದು 4 ಜನ 5 ಜನನೇ ಇರ್ತೀರ ಅಂದ್ಕೊಳ್ಳಿ. ಸೊ ನೀವು ಬಿಟ್ಟರೆ ಇನ್ನೂ 4 ಜನ. ಸೊ ನೀವು ಓದ್ತಾ ಇರ್ತೀರ, ಇನ್ನೂ 4 ಜನ ಏನೂ ಮಾಡ್ತಿರಲ್ಲ, ಬಟ್ ನೀವು ಹೆಂಗೋ ಮಾಡಿ ಪಾಸ್ ಆಗಬೇಕು. ಸೊ ಪಾಸ್ ಆಗಬೇಕು ಅಂದರೆ ನಿಮ್ಮ ಎಫರ್ಟ್ಸ್ ಎಲ್ಲ ಹಾಕಬೇಕಾಗತ್ತೆ. ಸೊ ಪಾಸ್ ಆದರೆ ಸಾಕು, ನಿಮಗೆ ಪಾಸ್ ಆಗೋಕ್ಕಿಂತ ಒಂದು ಮಾರ್ಕ್ಸ್ ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ, ಫೇಲ್ ಆಗಬಾರ್ದು, ಅಂದರೆ ನೆಗೆಟಿವ್ ಬರಬಾರ್ದು. ಸೊ ಪಾಸ್ ಆಗಬೇಕು ಇತ್ತು. 4 ಜನ ಏನು ಮಾಡ್ತಿರ್ತಾರೆ, ಕಾಲು ಎಳಿತಾ ಇರ್ತಾರೆ. ಸೊ ಆವಾಗ ಎಷ್ಟು ಎನರ್ಜಿ ನೀವು ಹಾಕಬೇಕು ಪಾಸ್ ಆಗೋದಕ್ಕೆ, ಅದನ್ನು ಫೈಂಡ್ ಮಾಡಬೇಕಲ್ಲ. ಸೊ 2x = ಏನಾಗುತ್ತೆ, 4 ಆಗುತ್ತೆ. ಅಂದರೆ ನಿಮ್ಮ ಅಷ್ಟು ಎನರ್ಜಿ ಹಾಕ್ಬೇಕು, 4 ಜನದ ಎನರ್ಜಿ ನೀವು ಹಾಕಬೇಕಾಗತ್ತೆ. ಸೊ x = 2. ಸೊ ಏನಾಗುತ್ತೆ, ಪಿ ಆಫ್ 2. ಸೊ ನೀವು 2 ಪಟ್ಟು ಎನರ್ಜಿ ಹಾಕಿದಾಗ, ಅಥವಾ 2 ವ್ಯಾಲ್ಯೂ 2 ಹಾಕಿದಾಗ ಪಾಸ್ ಆಗ್ತೀರಾ, ಜಸ್ಟ್ ಪಾಸ್ ಆಗ್ತೀರಾ. ಸೊ ಅದಕ್ಕಿಂತ ಏನೇ ಜಾಸ್ತಿ ಆದ್ರೂ ಇನ್ನೂ ಜಾಸ್ತಿ ಹೋಗುತ್ತೆ. ನಿಮ್ಗೆ ಗೊತ್ತಾಗತ್ತೆ, ಓಕೆ ನಾನು ಇಷ್ಟು ಮಾಡಬೇಕಪ್ಪ, ಇಷ್ಟು ಎನರ್ಜಿ ಹಾಕಿ ಇಷ್ಟು ನಾನು ಓದಿದ್ರೆ ನಾನು ಪಾಸ್ ಆಗ್ತೀನಿ. ಅದಕ್ಕಿಂತ ಜಾಸ್ತಿ ಟೈಮ್ ಕೊಟ್ರಿ ಅಂದರೆ ಚೆನ್ನಾಗಿ ಮಾಡ್ತೀರಾ. ಓಕೆ, ಟೈಮ್ ಕೊಡೋದು ಅಂದ್ಕೊಳ್ಬೇಕಾರೆ 2 ಅವರ್ಸ್ ಅಂದ್ಕೊಟ್ಟೆ, ಪಾಸ್ ಆಗ್ತೀನಿ. 3 ಅವರ್ಸ್ ಕೊಟ್ಟೆ, ಜಾಸ್ತಿ ಬರುತ್ತೆ. 4 ಅವರ್ಸ್ ಕೊಟ್ಟರೆ ಇನ್ನೂ ಜಾಸ್ತಿ ಬರುತ್ತೆ. ಹೌದು, 3 ಅವರ್ಸ್ ಕೊಡ್ತೀರಾ, 3 2 6, 6 - 4 2, ಜಾಸ್ತಿ ಬಂತು. 4 ಅವರ್ ಕೊಡ್ತೀರಾ, 2 4 8, 8 - 4 4, ಜಾಸ್ತಿ ಆಯ್ತಲ್ಲ. ಹಾಗೆ ವ್ಯಾಲ್ಯೂ. ಓಕೆ, ಸೊ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ನೋಡೋದಲ್ಲ. ನೆಕ್ಸ್ಟು, ಸೊ ಡಿಗ್ರಿ ಹೈಯೆಸ್ಟ್ ವ್ಯಾಲ್ಯೂ ಏನಿರುತ್ತೆ, ರಿಸಲ್ಟು, ಓಕೆ ಇದೆಲ್ಲ ನೋಡಿದ್ವಿ. ಸೊ 2 ಟರ್ಮ್ ಎಕ್ಸ್ಪ್ರೆಷನ್ ಕ್ಯಾನ್ ಸ್ಟಿಲ್ ಹ್ಯಾವ್ 5 ಡಿಗ್ರಿ ಅಥವಾ 4 ಡಿಗ್ರಿ ಏನು ಬೇಕಾದ್ರೂ ಇರ್ಬೋದು. ಅಂದರೆ ಏನರ್ಥ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಈಗ ಎಕ್ಸೇ ತೊಗೊಳ್ಳೋಣ. ಸೊ x⁵ 5 - 4 = 0 ಅಂತ ಇತ್ತು. ವಾಟ್ ಈಸ್ ದ ಹೈಯೆಸ್ಟ್ ಡಿಗ್ರಿ? 5. ಸರ್ ಇಲ್ಲಿ ಬರೀ 2 ಟರ್ಮ್ ಇದೆ, 5 ಹೆಂಗಾಗತ್ತೆ? ಆಗಬಹುದು. ಸೊ ಡೋಂಟ್ ಗೋ ವಿತ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಷ್ಟು, ದಟ್ ಈಸ್ ಇರ್ರಿಲೆವೆಂಟ್. ಸೊ ಹೈಯೆಸ್ಟ್ ಡಿಗ್ರಿ ನೋಡಬೇಕಾದ್ರೆ ವೇರಿಯಬಲ್ದು ಹೈಯೆಸ್ಟ್ ಏನಿದೆ ಅಷ್ಟೇ. ಸೊ ಅದು 4 ಟರ್ಮ್ ಇರಲಿ, 6 ಟರ್ಮ್ ಇರಲಿ, 8 ಟರ್ಮ್ ಇರಲಿ, ಡೋಂಟ್ ವರಿ, ಹೈಯೆಸ್ಟ್ ಡಿಗ್ರಿ ಏನಿರುತ್ತೆ ಅದಿರಬೇಕು. ಓಕೆ, ನೆಕ್ಸ್ಟು, ಈಗ ಅದೇ ಒಂದು ವೇಳೆ ಓಕೆ ಜನರಲ್ ಟರ್ಮೇ ತೊಗೋಣ. ಈಗ ax² + bx + c = 0. ಇಲ್ಲಿ ಒಂದು ವೇಳೆ a ವ್ಯಾಲ್ಯೂ 0 ಆಯಿತು, ಹೋಯ್ತಾ? ಏನು ಬಂತು? ಬರೀ bx + c. ಬರೀ bx + c ಆದರೆ ಇಟ್ಸ್ ಎ ಲೀನಿಯರ್, ಇಟ್ಸ್ ನಾಟ್ ಕ್ವಾಡ್ರಾಟಿಕ್. ಸೊ ಹೈಯೆಸ್ಟ್ ಟರ್ಮ್ದು ಕೋಎಫಿಷಿಯಂಟ್ ಏನಿರುತ್ತೆ ಅದು 0 ಆಗೋಕ್ಕಾಗಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಅದಕ್ಕೆ ಕೆಲವೊಂದು ಈಕ್ವೇಷನಲ್ಲಿ ಕೊಟ್ಟಿರ್ತಾರೆ, a = 0, ಅಥವಾ ಡೆಸಿಮಲಲ್ಲಿತ್ತು ಅಂದರೆ, ನಾನು ಇನ್ ಜನರಲಾಗಿ ಹೇಳ್ತಿರೋದು, ಈಗ ಡೆಸಿಮಲಲ್ಲಿತ್ತು x cannot be = 1. ಯಾಕೆ? x 1 ಆಯಿತು ಅಂದರೆ 1 - 1 0 ಆಗುತ್ತೆ, 1/0 is infinity. ಸೊ ಇಲ್ಲಿ ಎಲ್ಲಾದರೂ ಕೊಟ್ಟಿರ್ತಾರೆ, ಕಂಡೀಷನ್ ಕೊಟ್ಟಿದ್ರೆ ಒಂದು ಸಲ ಚೆಕ್ ಮಾಡಿರಿ ಏನಕ್ಕೆ ಅಂತ. ಓಕೆ, ಕಾನ್ಸ್ಟೆಂಟ್ ಟರ್ಮ್ ಇಸ್ 0. ಸೊ ಈಗ ಏನು ಹೇಳ್ತಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 2x + 10 ತೊಗೊಳ್ಳೋಣ. x ವ್ಯಾಲ್ಯೂ 0 ಆಯಿತು. ಸೊ ಆನ್ಸರ್ ಏನು ಬಂತು? 10 ಬಂತಾ? ಇದೇ ಒಂದು ವೇಳೆ 2x + 10x² ಇತ್ತು ಅಂದರೆ ಕಾನ್ಸ್ಟೆಂಟ್ ಇದೆಯಾ? ಏನೂ ಇಲ್ಲ.
ಸೊ ಈಗ ನೀವು ಎಕ್ಸ್ 0 ತೊಗೊಂಡ್ರಿ ಅಂದರೆ ಇದು 0 ಆಯಿತು, ಇದು 0 ಆಯಿತು. ಸೊ ಟೋಟಲ್ ಏನಾಯಿತು? 0 ಆಯಿತು. ಸೊ ಇವಾಗ P(0) ಏನಾಗುತ್ತೆ? ಆಟೋಮೆಟಿಕಲಿ 0 ಆಗುತ್ತೆ, ನೀವು ನೋಡಬೇಕಾಗೇ ಇಲ್ಲ. ಒಂದು ವೇಳೆ ಏನಾದರೂ ಕಾನ್ಸ್ಟೆಂಟ್ ಇತ್ತು ಅಂದರೆ, ಈಗ -5 ಇತ್ತು ಅಂದರೆ ಇಲ್ಲೇನಾಗುತ್ತೆ? -5 ಬರುತ್ತೆ. ಸೊ ಏನೂ ಕಾನ್ಸ್ಟೆಂಟ್ ಇಲ್ಲ, ಬರೀ ವೇರಿಯೇಬಲ್ಸೇ ಇದೆ ಅಂದರೆ P(0) ಇಸ್ 0. ಯೋಚನೆ ಕ್ಯಾಲ್ಕುಲೇಟು ಮಾಡಬೇಕಾಗಿಲ್ಲ. MCQ ಬಂತು, ಇನ್ನೊಂದು ಬಂತು, 0 ಹಾಕ್ಬಿಡ್ರಿ. ಬಟ್ ಏನಾದರೂ ಕಾನ್ಸ್ಟೆಂಟ್ ಇತ್ತು, ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ P(0). ಓಕೆ, ಸೊ ಗ್ರಾಫ್ಸ್ ನೋಡೋಣ. ಸೊ ಈಗ P(0) ಆದಾಗ ಅಂದರೆ 0 ಯಾವಾಗ ಆಗ್ತಿರುತ್ತೆ? ಸೊ ಅಲ್ಲಿ ಏನಾಗುತ್ತೆ? ಎಕ್ಸ್ ಇಂಟರ್ಸೆಪ್ಟ್ ಆಗುತ್ತೆ, ವಿಚ್ ವಿಲ್ ಬಿ ಆನ್ ದ ಎಕ್ಸ್ ಆಕ್ಸಿಸ್. ಸೊ ಇದೆಲ್ಲ ನೋಡೋಣ, ಬಿಕಾಸ್ ಅಲ್ಲಿ ನಮಗೆ ವ್ಯಾಲ್ಯೂ ಕೊಡ್ತಿರುತ್ತೆ. ಇದು 0 ಆದಾಗ ಟೋಟಲ್ 0 ಆಗುತ್ತೆ, ಅಥವಾ ಇನ್ನೊಂದು ಸೊ ಲೀನಿಯರ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಆಗಿರ್ಬೋದು, ಕ್ಯೂಬಿಕ್ ಆಗಿರ್ಬೋದು. ಸೊ ಇದೆಲ್ಲ ನೋಡೋಣ. ಸೊ y is equal to 2x plus 3. y is equal to 2x plus 3. ಸೊ ಪವರ್ 1 ಆಯಿತು ಅಂದರೆ ಲೀನಿಯರ್ ಆಯಿತು ಅಂದರೆ ಸ್ಟ್ರೈಟ್ ಲೈನ್ ಇರುತ್ತೆ. ಗ್ರಾಫ್ ವಿಲ್ ಬಿ ಸ್ಟ್ರೈಟ್ ಲೈನ್. ಓಕೆ, ಸೊ ಇಲ್ಲಿ ಒಂದೇ ಇಂಟರ್ಸೆಪ್ಟ್ ಇರುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ನ ಒಂದೇ ಕಡೆ ಡಿವೈಡ್ ಮಾಡ್ತಿರತ್ತೆ, ಒಂದೇ ಕಡೆ. ಸೊ ಆ ಪಾಯಿಂಟ್ ಎಲ್ಲಿ? ಸೊ ಈಗ y is equal to 2x plus 3. ಸೊ P(0) ಆದಾಗ ಏನಾಗುತ್ತೆ? 0. ಇನ್ನೊಂದು ಹೇಳ್ತೀನಿ, P(x) is nothing but y. P(x) is nothing but y ಅಂದರೆ ಇಲ್ಲಿ ನಿಮ್ಗೆ y ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಬೇಕಿದ್ರೆ P(x) ಅಂತಾನೆ ಬರಿಬೋದು, ವಿಚ್ ಇಸ್ 2x plus 3. ಕೆಲವೊಂದು ಕಡೆ P(x) is equal to 2x plus 3 ಅಂತ ಕೊಟ್ಟಿರ್ತಾರೆ, ಇಲ್ಲ P(x) ಕೊಡೋ ಬದಲು y ಅಂತ ಕೊಟ್ಟಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಕನ್ಫ್ಯೂಸ್ ಆಗಬೇಡ್ರಿ. y ಎಲ್ಲಿಂದ ಬಂತು, P(x) ಯಾಕೆ ಬಂದಿಲ್ಲ, ಅಥವಾ P(x) ಬಂತು y ಯಾಕೆ ಬಂದಿಲ್ಲ? ಕನ್ಫ್ಯೂಸ್ ಆಗಬೇಡ್ರಿ, ಬೋತ್ ಆರ್ ಸೇಮ್. ಓಕೆ, ಸೊ ಈಗ P(x) 0 ಆಯಿತು, ಏನಾಯಿತು? 2x plus 3. ಸೊ x is equal to ಏನಾಗುತ್ತೆ? -3/2. ಸೊ x -3/2 ಅಂದರೆ ಎಲ್ಲಿ? ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಅಲ್ಲಿ ಎಕ್ಸ್ ಆಕ್ಸಿಸ್ನ ಕಟ್ ಮಾಡ್ತಿದೆ, ಟಚ್ ಮಾಡ್ತಿದೆ. ಓಕೆ, ಸೊ ದಟ್ ಈಸ್ ದ ಪಾಯಿಂಟ್. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ P(x). ಸೊ ಗ್ರಾಫ್ ಸ್ಟ್ರೈಟ್ ಲೈನ್ ಇರುತ್ತೆ, ಎಕ್ಸ್ ಆಕ್ಸಿಸ್ ಒಂದೇ ಪಾಯಿಂಟಲ್ಲಿ ಕಟ್ ಮಾಡ್ತಿರುತ್ತೆ. ಸೊ 0 ಏನಾಯಿತು? -3/2. ಓಕೆನಾ? ಇದೇನು ಸ್ಟೆಪ್ಸು ಬರಿಬೇಕಾಗಿಲ್ಲ, ಬಟ್ ಹೇಳಿದ್ದು. ಸೊ ಇದೇ ಕ್ವಾಡ್ರಾಟಿಕ್ ಆಯಿತು ಅಂದರೆ ಎರಡು ಕಡೆ ಮ್ಯಾಕ್ಸಿಮಮ್ 2 ಕಡೆ ಕಟ್ ಆಗುತ್ತೆ. ಆಗಲೇಬೇಕು ಅಂತ ಏನಿಲ್ಲ, ಬಟ್ ಮ್ಯಾಕ್ಸಿಮಮ್ 2 ಕಡೆ ಕಟ್ ಆಗ್ತಿರುತ್ತೆ. ಸೊ 2 zeros, 1 0 ಅಥವಾ ನೋ 0 ಏನು ಬೇಕಾದ್ರೂ ಇರ್ಬೋದು. ಸೊ 2 0 ಅಂದರೆ 2 ಪಾಯಿಂಟಲ್ಲಿ ಕಟ್ ಆಗ್ತಿದೆ. 1 0 ಅಂದರೆ ಎಕ್ಸ್ ಆಕ್ಸಿಸ್ನ ಒಂದೇ ಪಾಯಿಂಟಲ್ಲಿ ಕಟ್ ಮಾಡ್ತಿದೆ, ಟಚ್ ಮಾಡ್ತಿದೆ, ಕಟ್ ಮಾಡ್ತಿದೆ. ಜಸ್ಟ್ ಹಿಂಗೆ ಬಂದು ಹಿಂಗೆ ಟಚ್ ಮಾಡಿ ಹೋಗ್ತಿದೆ ಅಷ್ಟೇ. ಸೊ ನೋ 0 ಎಕ್ಸ್ ಆಕ್ಸಿಸ್ನ ಟಚ್ಚೇ ಮಾಡ್ತಿಲ್ಲ. ಸೊ ಟಚ್ಚೇ ಮಾಡ್ತಿಲ್ಲ. ಅಗೇನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಬಂದಾಗ ನೀವು ಇದನ್ನು ಓದ್ತೀರಾ, ಏನೋ ಫೈಂಡಿಂಗ್ ಡಿಸ್ಕ್ರಿಮಿನೆಂಟ್. ಸೊ 2 zeros ಇಲ್ಲಿ ನಿಮಗೆ ಬೋತ್ zeros ಆರ್ ಸೇಮ್. ಸೊ ಅಲ್ಲಿ ಬರುತ್ತೆ ಡಿಸ್ಕ್ರಿಮಿನೆಂಟ್. ಇನ್ ಕೇಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಓದಿದರೆ ಗೊತ್ತಿರುತ್ತೆ, ಬಟ್ ಇಲ್ಲ ಅಂದರೂ ಹೀಗೆ ಹೇಳ್ಬಿಡ್ತೀನಿ ನೋಡ್ರಿ ಎಲ್ಲಿ ಹೆಂಗೆ ಲಿಂಕ್ ಇರುತ್ತೆ ಅಂತ. ವೆನ್ ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದೆನ್ 0, ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನಾಗುತ್ತೆ? ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0. ಡಿಸ್ಕ್ರಿಮಿನೆಂಟ್ b² - 4ac ಅಲ್ಲಿಗೂ ಇಲ್ಲಿಗೂ ಎಲ್ಲ ಲಿಂಕ್ ಮಾಡ್ಬೋದು. ಅದಕ್ಕೆ ಹೇಳಿದ್ದು, ಒಂದು ಸಲ ಸಿಲೆಬಸ್ ಮುಗೀತು ಅಂದರೆ ನಿಮಗೆ ಮ್ಯಾಥ್ಸ್ ಏನೂ ಕಷ್ಟ ಆಗಲ್ಲ, ಈಸಿನೇ. ಬಿಕಾಸ್ ಎಲ್ಲೋ ಓದಿರ್ತೀರ, ಇದಿಲ್ಲಿ ಓದಿದ್ದೀನಿ, ಇದು ಇಲ್ಲಿ ಬರ್ತದೆ, ಇದೆಲ್ಲಿ ಬರ್ತದೆ. ಚಿಂತೆ ಮಾಡಬೇಡ್ರಿ. ವಿ ವಿಲ್ ಟ್ರೈ ಟು ಸಿಂಪ್ಲಿಫೈ ಆ್ಯಂಡ್ ಮೇಕ್ ಇಟ್ ಈಸಿಯರ್ ಫಾರ್ ಯು. ಓಕೆ, ಸೊ 2 0 ಇರ್ಬೋದು, 1 0 ಇರ್ಬೋದು, ನೋ 0 ಇರ್ಬೋದು ಕ್ವಾಡ್ರಾಟಿಕಲ್ಲಿ. ಓಕೆನಾ? ನೆಕ್ಸ್ಟು, ಸೊ ಕ್ಯೂಬಿಕ್ ಅಂದಾಗ ಮ್ಯಾಕ್ಸಿಮಮ್ 3 ಕಡೆ ಕಟ್ ಆಗುತ್ತೆ, ಮ್ಯಾಕ್ಸಿಮಮ್. ಸೊ ಒಂಥರ ಎಸ್ ಕರ್ವ್ ಥರ. ಸೊ ನೆಗೆಟಿವು, 0, ಪಾಸಿಟಿವ್. ಸೊ -2 zeros +2. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. x³ - 4x ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ, ನೀವೇ ಸಾಲ್ವ್ ಮಾಡ್ಬೋದು. ಸೊ x³ - 4x ಆದಾಗ ಎಕ್ಸ್ ಕಾಮನ್ ತೆಗೆದ್ರೆ ಅಂದರೆ ಏನಾಯಿತು? x² - 4. ಸೊ ಇದನ್ನೇನಂತ ಬರಿಬೋದು? x + 2 × x - 2.
ಯಾಕಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂತು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇಲ್ಲಿ 0 ಬಂತು, ಇಲ್ಲಿ -2 ಬಂತು, ಇಲ್ಲಿ +2 ಬಂತು. ಸಿಂಪಲ್. ನೆಕ್ಸ್ಟು, ಸೊ ಜನರಲ್ ಆಗಿ ನೋಡಬೇಕು ಅಂದರೆ ನಮ್ಮ ಲೈಫು ಹೇಳೋದಲ್ಲ, ಸೊ ನಮ್ಮ ಲೈಫು ಹಿಂಗೆ ಸ್ಟ್ರೈಟ್ ಲೈನ್ ಇದ್ದರೆ ಮಜಾ ಬರೋಲ್ಲ. ಹಿಂಗೆ ಮೇಲ್ಸಿ ಹಿಂಗೆ ಹೋಗ್ತಿದ್ರೆ ಓಕೆ ಇಟ್ಸ್ ಗುಡ್, ಬಟ್ ಆ ಒಂದು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಯಾವಾಗ ಬರುತ್ತೆ, ಎಲ್ಲೋ ಲೈಫಲ್ಲಿ ಏನೋ ಅಚೀವ್ ಮಾಡಿರ್ತೀರ, ಚೆನ್ನಾಗಿರುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆರಾಮ್ ಅನಿಸ್ಬಿಡುತ್ತೆ. ನೀವು ಓದೋದು ಅಷ್ಟೇ, ಫಸ್ಟ್ ಟೆಸ್ಟ್ ಚೆನ್ನಾಗಿ ಮಾಡ್ತೀರಾ, ಸೆಕೆಂಡ್ ಟೆಸ್ಟ್ ಚೆನ್ನಾಗಿ ಮಾಡ್ತೀರಾ, ಆಯ್ತಪ್ಪ ಹಿಂಗೆ ನೆಕ್ಸ್ಟು ಮಿಡ್ ಟರ್ಮ್ ಎಕ್ಸಾಮು ಹಿಂಗೆ ಮಾಡ್ತೀನಿ ಯಾಕಂದರೆ ನಾನು ಓದಿದ್ದೀನಿ ಅಂದಾಗ ಕೆಳಗೆ ಬರ್ತಾ ಇರತ್ತೆ. ಆ್ಯಕ್ಚುಲಿ ನಿಮಗೆ ಗೊತ್ತಾಗಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಕಮ್ಮಿ ಆಯಿತು ಅಂದರೆ ಅವಾಗೇನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಬೆಂಕಿ ಹತ್ತತ್ತೆ, ಅಂದರೆ ಹೇಳ್ತಾರಲ್ಲ ಬಿಸಿ ಮುಟ್ಟತ್ತೆ. ನೆಕ್ಸ್ಟ್ ಹಾಗೆ ಜಾಸ್ತಿ ಮಾಡ್ಕೊತ ಫೈನಲ್ ಎಕ್ಸಾಮು ಚೆನ್ನಾಗಾಗುತ್ತೆ. ಹಿಂಗೆ ಆಗಬೇಕು ಅಂತ ನಾನು ಹೇಳ್ತಿಲ್ಲ. ಸೊ ಐ ಹೋಪ್ ನಿಮ್ಮ ಪ್ರತಿ ಒಂದು ಎಕ್ಸಾಮ್ಸು ಹಿಂಗೆ ಇನ್ಕ್ರೀಸ್ ಹಿಂಗೆಲ್ಲ ಇರಲಿ. ಬಟ್ ಲೈಫ್ ಅಂದಾಗ ಆ ಒಂದು ಮೂಮೆಂಟ್ಸ್ನ ನೋಡೋದೇ ಇದ್ದರೆ ನಿಮ್ಗೇನು ಹೇಳೋಕ್ಕಾಗಲ್ಲ. ಈಗ ಎಲ್ಲ ಆಯ್ತಪ್ಪ, ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗೇ ಇದೆ, ಇಟ್ಸ್ ಗುಡ್, ಬಟ್ ಯು ಫೀಲ್ ಮೋರ್ ಹ್ಯಾಪಿನೆಸ್ ವೆನ್ ಯು ಆರ್ ಇನ್ ದ, ಅಂದರೆ ನೀವು ಎಲ್ಲರ ಲೈಫಲ್ಲೂ ಹಾಗೇ ಆಗುತ್ತೆ ಪ್ರತಿಯೊಬ್ರದ್ದು. ಯಾಕೆ ಬೆಸ್ಟ್ ಎಕ್ಸಾಂಪಲು ಅಂದರೆ ರತನ್ ಟಾಟಾ ಅವರು. ಸೊ ರತನ್ ಟಾಟಾ ಅವರು ಎಂಥ ಒಂದು ದೊಡ್ಡ ಫ್ಯಾಮ್ಲಿಯಿಂದ ಬಂದರು. ಸೊ ಬಂದ್ರೂ ಅವ್ರಿಗೆ ಎಷ್ಟೆಷ್ಟೆಲ್ಲ ಹ್ಯುಮಿಲಿಯೇಷನ್ ಆಗಿತ್ತು, ಎಷ್ಟೆಷ್ಟೆಲ್ಲ ನಿಮ್ಗೆ ಗೊತ್ತಾ. ಎಲ್ಲಿ ಯಾವುದು ಟಾಟಾ ಇಂಡಿಕಾ. ಸೊ ಟಾಟಾ ಇಂಡಿಕಾ ಅಂತ ಸ್ಟಾರ್ಟ್ ಮಾಡಿದಾಗ ಅದನ್ನು ನಡ್ಸೋಕ್ಕಾಗದೇ ಇದ್ದಾಗ ಫೋರ್ಡ್ ಅವ್ರಿಗೆ ಹೋಗಿ, ಅಂದರೆ ಕಂಪ್ಲೀಟ್ ಪ್ಲ್ಯಾಂಟ್ನ ಅಕ್ವೈರ್ ಮಾಡ್ಕೊಂಡ್ರಿ ಅಂದಾಗ ಅವ್ರು ಹೇಳಿದ್ರು ಏನಂತ, ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೆ ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಅವ್ರು ಅದನ್ನು ಪ್ಲ್ಯಾಂಟ್ನ ಅವ್ರಿಗೆ, ಅಂದರೆ ಕಂಪ್ಲೀಟ್ ಏನು ಪ್ರೊಡಕ್ಷನ್ ಪ್ಲ್ಯಾಂಟ್ ಇರುತ್ತೆ ಅದನ್ನು ಅವ್ರಿಗೆ ಕೊಡದೆ ವಾಪಸ್ ಇಂಡಿಯಾಗೆ ಬಂದು ಏನೇ ಆಗಲಿ ನಾವು ಮಾಡ್ತೀವಿ ಅಂತ ಚೇಂಜಸ್ ಮಾಡಿಕೊಂಡು ಮಾಡಿದ್ರು. ಎಂಥ ಕ್ಲಿಕ್ ಆಯಿತು. ಸೊ ಅದೇ ಥರ ಟಾಟಾ ನ್ಯಾನೋನು ಹಾಗೆ ಆಯಿತು. ಅದಷ್ಟೇ ಅಲ್ಲ, ಆಮೇಲೆ ಫೈನಲಿ ಏನಾಯಿತು, ಫೋರ್ಡ್ ಅವ್ರದ್ದು ಲ್ಯಾಂಡ್ ರೋವರು ಮತ್ತು ರೇಂಜ್ ರೋವರು ಅವರೇ ಅಕ್ವೈರ್ ಮಾಡ್ಕೊಂಡ್ರು, ಟಾಟಾ ಅವರೇ ಅಕ್ವೈರ್ ಮಾಡ್ಕೊಂಡ್ರು. ಸೊ ಹಾಗೆ ಬಂದಾಗ ಮೇಲೆ ಇನ್ನೂ ಜಾಸ್ತಿ ಮೇಲೆ ಹೋಗ್ತೀರಾ ಆ್ಯಂಡ್ ಫಾಸ್ಟಾಗಿ ಮೇಲೆ ಹೋಗ್ತೀರಾ. ಸೊ ಅದಕ್ಕೆ ಆ್ಯಕ್ಚುಲಿ ಇಲ್ಲೊಂದು ಬ್ಯೂಟಿಫುಲ್ ವಿಡಿಯೋ ನೋಡಿದ್ದು, ಸೊ ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಈಗ ಎಷ್ಟು ಝೀರೋಸು, 2 ಝೀರೋಸು, 2. ಸೊ ಇಲ್ಲಿ 1 ನೋ ಝೀರೋಸ್, ನೋ ಝೀರೋ. ಸೊ ಯು ಕರ್ವ್ ಅಂದಾಗ ಮೇಲೆ ಇರಬೇಕು ಅಂತೆಲ್ಲ ಕೆಳಗೂ ಇರ್ಬೋದು. ಓಕೆ, ಝೀರೋಸ್ ಇಲ್ಲ. ಎಷ್ಟು ಝೀರೋಸು, 1 ಝೀರೋಸು, 1 2 3, 3 ಝೀರೋಸು ಕ್ಯೂಬಿಕ್ಕು, 2 1 2 3 4, 1 2 3. ಸೊ ಎಷ್ಟು ಝೀರೋಸ್ ಅಂತ ಬರೆಯೋದು. ಓಕೆ, ಸೊ ಕೋಎಫಿಷಿಯೆಂಟ್ನ ಝೀರೋಸ್ಗೆ ಹೆಂಗೆ ಲಿಂಕ್ ಮಾಡ್ತೀವಿ. ಸೊ ಹೌ ಡು ವಿ ಲಿಂಕ್. ಸೊ ಲಿಂಕ್ ಮಾಡಬೇಕಾದ್ರೆ ಒಂದು ವೇರಿಯಬಲ್ಸ್ ತೊಗೊತೀವಿ ಆಲ್ಫಾ ಬೀಟಾ ಅಂತ. ಆಲ್ಫಾ ಬೀಟಾ ಗಾಮಾನ ಕ್ಯೂಬಿಕ್ಕಿಗೆ ಅದನ್ನು ನೋಡೋಣ. ಸೊ ಎ ಬಿ ಸಿ ಆ್ಯಂಡ್ ಕ್ಯೂಬಿಕ್ಕಿಗೆ ಡಿ ಅಂತ ತೊಗೊತೀವಿ, ಅದು ನೋಡೋಣ ಮುಂದೆ. ಓಕೆ, ಸೊ ಈಗ ಜನರಲ್ ಟರ್ಮ್ ಗೊತ್ತಲ್ಲ, ax² + bx + c = 0. ಸೊ ಎ ಅಂದರೆ ಏನು, ಕೋಎಫಿಷಿಯೆಂಟ್ ಆಫ್ x², ಬಿ ಅಂದರೆ ಕೋಎಫಿಷಿಯೆಂಟ್ ಆಫ್ x, ಸಿ ಅಂದರೆ ಕಾನ್ಸ್ಟೆಂಟ್. ಇದೆಲ್ಲ ಸಿಂಪಲ್ ಗೊತ್ತಿರೋದೆ. ಸೊ ಇದನ್ನು ಸಮ್ ಆಫ್ ಝೀರೋಸ್ಗೆ, ಪ್ರಾಡಕ್ಟ್ ಆಫ್ ಝೀರೋಸ್ಗೆ ಲಿಂಕ್ ಮಾಡಬೇಕು. ಸೊ ಸಮ್ ಆಫ್ ಝೀರೋಸ್ ಆಲ್ಫಾ ಆ್ಯಂಡ್ ಬೀಟಾ. ಸೊ ಆಲ್ಫಾ ಬೀಟಾ ಅರ್ಧ ಝೀರೋಸ್, ಆಲ್ಫಾ ಬೀಟಾ ಝೀರೋಸ್. ಒಂದು ಎಕ್ಸಾಂಪಲ್ ತೊಗೊಂಡಾಗ ಇನ್ನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಅದನ್ನೇ ತೊಗೊಂಬೋಣ. ಓಕೆ, ಸೊ ಸೇಮ್ ಹಿಂದೆ ಹೇಳಿದ ಅದೇ ಎಕ್ಸಾಂಪಲ್, x² + 4x + 4 = 0. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿರಿ. ಸೊ ನಿಮಗೆ x + 2 × x + 2 ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಕ್ಚುಲಿ ಸಾಲ್ವ್ ಮಾಡ್ಬೋದು ಹೇಗೆ ಮುಂದೆ ನೋಡೋಣ. 1-2 ಎಕ್ಸಾಂಪಲು ಇದೆ, ನೋಡೋಣ. ಬಟ್ ಇಲ್ಲ, ಬೇಸಿಕ್ ಸಿಂಪಲ್, x + 2 ಹೋಲ್ ಸ್ಕ್ವೇರ್. ಸೊ ಏನಾಯಿತು, 0 ಆಯಿತು. x ಏನು -2, ಇಲ್ಲೂ ಏನು ಬಂತು, x -2ನೇ ಬಂತು. 2 -2ನೇ. ಸೊ 2 -2. ಓಕೆ, ಸೊ ಇಲ್ಲಿ ಎ ವ್ಯಾಲ್ಯೂ, ಸೊ ಎ ವ್ಯಾಲ್ಯೂ ಏನಿದೆ, 1 ಇದೆ. ಸೊ ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂನು 4.
ಸೇಮ್ ಇರ್ಬೋದು, ಡಿಫ್ರೆಂಟ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಬಟ್ ಆ ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಅಗೇನ್ ಸೈನ್ ಜೊತೆ ತೊಗೊಳ್ಳಿ. ಇಲ್ಲಿ +4 ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸೇ ತೊಗೋಬೇಕು. ಓಕೆ, ಸೊ ಇಲ್ಲಿ ಝೀರೋಸ್ ಏನಾಯಿತು, -2, ಎರಡು -2ನೇ. ಸೊ 0 ಏನಾಯಿತು, -2. ಓಕೆ, -2 ಪ್ಲಸ್ ಆಫ್ -2. ಸೊ ಎಷ್ಟಾಯಿತು, -4. ಎರಡು ಝೀರೋಸ್ ಆ್ಯಡ್ ಮಾಡಿದಾಗ -2 -4 ಬಂತಾ. ಅದು -b/a ನಿಜಾನಾ? ಸೊ ಇದು ಜನರಲ್ ಫಾರ್ಮ್, ax² + bx + c ಜನರಲ್ ಫಾರ್ಮ್ ಕ್ವಾಡ್ರಾಟಿಕ್ ಈಕ್ವೇಷನ್ದು. ಚೆಕ್ ಮಾಡ್ಕೋಬೇಕು ನಿಜಾನಾ, ಆಗಿರಲೇಬೇಕು. ಸೊ ಮೈನಸ್ ಹಾಗೆ ಇರುತ್ತೆ, ಇದು ಫಾರ್ಮುಲಾ, ಇದು -b/a ಫಾರ್ಮುಲಾ, ಮೈನಸ್ ಹಾಗೆ ತೊಗೋಬೇಕು. ಸೊ ವಾಟ್ ಈಸ್ b? ವ್ಯಾಲ್ಯೂ ಆಫ್ b ಇಸ್ 4. ವಾಟ್ ಈಸ್ ವ್ಯಾಲ್ಯೂ ಆಫ್ a? 1. ಸೊ ಏನಾಯಿತು, -4/1 ಅಂದರೆ -4. LHS = RHS. ಸೊ ಸಮ್ ಆಫ್ ಝೀರೋಸ್ ಅಂದರೆ ನೀವು ವಿತೌಟ್ ಇವನ್ ಸಾಲ್ವಿಂಗ್ ಹೇಳ್ಬೋದು ಏನು ಬರುತ್ತೆ. ಸಿಮಿಲರ್ಲಿ ಪ್ರಾಡಕ್ಟ್. ಸೊ ಆಲ್ಫಾ -2, ಇದರಲ್ಲಿ ಯಾವುದು ಬೇಕಾದ್ರೂ ಆಲ್ಫಾ ತೊಗೊಳ್ರಿ, ಯಾವುದು ಬೇಕಾದ್ರೂ ಬೀಟಾ ತೊಗೊಳ್ರಿ. ಇದೇ ಆಲ್ಫಾ, ಇದೇ ಬೀಟಾ, ಇದನ್ನು ಆಲ್ಫಾನೇ ತೊಗೋಬೇಕು, ಇದನ್ನೇ ಬೀಟಾ ಅಂತ ತೊಗೋಬೇಕು ಏನಿಲ್ಲ. ಬಿಕಾಸ್ ಝೀರೋಸ್ ನೀವು ಇದನ್ನು ಹಾಕಿದಾಗ ಈಕ್ವೇಷನ್ಗೆ 0 ಬಂದೇ ಬರುತ್ತೆ, ಇದನ್ನು ಹಾಕಿದಾಗೂ 0 ಬಂದೇ ಬರುತ್ತೆ. ಸೊ ಆಲ್ಫಾ ಕ್ಯಾನ್ ಬಿ ಎನಿಥಿಂಗ್, ಬೀಟಾ ಕ್ಯಾನ್ ಬಿ ಎನಿಥಿಂಗ್. ಇಲ್ಲಿ ಎರಡು ಸೇಮ್ ಇರೋದ್ರಿಂದ ಸೇಮೇ. ಸೊ ಆಲ್ಫಾ ಇಂಟು ಬೀಟಾ, ಸೊ -2 ಇಂಟು -2. ಸೊ ಏನಾಯಿತು, +4. ವಾಟ್ ಈಸ್ ಸಿ? ಸಿ ಇಸ್ 4, ಎ ಇಸ್ 1. ಸೊ ಏನಾಯಿತು, 4. LHS = RHS ಬರಲೇಬೇಕು. ಓಕೆ, ಸೊ ಈಕ್ವೇಷನ್ ಕೊಟ್ಟಿರ್ತಾರೆ, ಇದನ್ನು ಫಸ್ಟು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕು. ನಾನು ಅಗೇನ್ ಫ್ಯಾಕ್ಟ್ರೈಸೇಷನ್ ಮಾಡೋದು ನಿಮಗೆ ಇಲ್ಲಿ ಮೆಥಡ್ ಹೇಳಲ್ಲ, ಸೊ ಇಲ್ಲಿ ಡೈರೆಕ್ಟ್ ಬರಿತೀನಿ. ಸೊ ಮುಂದೆ ನೋಡೋಣ. x + 2 × x + 5 ಬರುತ್ತೆ. ಸೊ ಏನು ಬಂತು, x = ಒಂದು -2, x = ಇನ್ನೊಂದು -5. ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಇದು 0 ಆದಾಗ -2 ಬರುತ್ತೆ, ಇದು 0 ಆಗಬೇಕು ಅಂದರೆ -5 ಬರುತ್ತೆ. ಓಕೆ, ಸಿಂಪಲ್, ಏನಿಲ್ಲ. +5 ಇದೆಯಾ, ಸೈನ್ ಚೇಂಜ್ ಮಾಡಿ ಬರೀರಿ. x 1 ಇದ್ದಾಗ ನಾನು ಹೇಳ್ತಿರೋದು, ಕೋಎಫಿಷಿಯಂಟ್ ಆಫ್ x 1 ಇದ್ದಾಗ. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ x 1 ಇದೆ, ಸೊ +2 ಇರೋದು -2. ಸರ್ ಹೆಂಗೆ ಬಂತು ಅಂತನಾ? ಓಕೆ, ಸೊ x + 2 ಇಂಟು x + 5. ಸೊ ಈಗ ಏನಾಗುತ್ತೆ, x + 2 = 0 ಆರ್ x + 5 = 0. ಸೊ x + 2 = 0 ಅಂದರೆ x = -2. ಇಲ್ಲಿ x = -5. ಸೊ -2 ಅಥವಾ -5. ಓಕೆನಾ? ಸೊ ಆಲ್ಫಾ ಏನಾಯಿತು, -2. ಬೀಟಾ ಏನು ತೊಗೊತೀನಿ, -5. ಯಾವ್ದು ಬೇಕಾದ್ರೂ ತೊಗೋಬೋದು, ಹೇಳೋಣಲ್ಲ. ಇದೆ ನಾನು -5 ತೊಗೊಂಡು -2 ತೊಗೋಬೋದು. ಏನು ಬೇಕಾದರೂ ಅಂದರೆ ಏನು ಬೇಕಾದ್ರೂ ಅಲ್ಲ, ಇಲ್ಲಿ ಬಂದಿರೋ ವ್ಯಾಲ್ಯೂಸ್ನ ಅಲ್ಲಿಗೆ ಯಾವುದನ್ನು ಬೇಕಾದರೂ ಹಾಕ್ರಿ. ಸೊ ವಾಟ್ ಈಸ್ ಎ? ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ ಎ ಏನಿದೆ, ಏನು ಅಂದರೆ ಏನೂ ಇಲ್ಲ ಅಂದರೆ 0 ಅಲ್ಲ, 1. ಬಿ ಏನಿದೆ 7, ಸಿ ಏನಿದೆ 10. ವೆರಿಫೈ ಆಗತ್ತಾ? ಆಗಲೇಬೇಕು. ಆಲ್ಫಾ + ಬೀಟಾ ಅಂದರೆ -2 -5 ಎಷ್ಟಾಯಿತು, -7. ಮೈನಸ್ ಬಿ ಅಂದರೆ 7, ಎ ಅಂದರೆ 1. ಸೊ -7 ಎರಡು ಕರೆಕ್ಟಾ? ಸೊ ಆಲ್ಫಾ ಬೀಟಾ ನೀವೇ ಚೆಕ್ ಮಾಡಿರಿ, ಹೇಳ್ರಿ, ಒಂದೇ ಬರುತ್ತೆ. ಓಕೆ ಫೈನ್. ಸೊ ಅದೇ ಕ್ಯೂಬಿಕ್ ಆಯಿತು ಅಂದರೆ, ಕ್ಯೂಬಿಕ್ ಈಕ್ವೇಷನು ನೋಡಿದ್ದೀವಿ. ಆ್ಯಂಡ್ ಅಗೇನ್ ಸೊ 0. ಸೊ ಕೋಎಫಿಷಿಯಂಟ್ ಆಫ್ ಎ x³ ಕೋಎಫಿಷಿಯಂಟ್ ಆಫ್ x², ಕೋಎಫಿಷಿಯಂಟ್ ಆಫ್ x ಕಾನ್ಸ್ಟೆಂಟು. ಸೊ ಇಲ್ಲಿ ಸಮ್ ಆದಾಗ ಆಲ್ಫಾ + ಬೀಟಾ + ಗಾಮಾ, ಬಿಕಾಸ್ ಕ್ಯೂಬಿಕ್ಕು. ಸೊ ಕ್ಯೂಬಿಕ್ ಅಂದಾಗ ನಿಮಗೆ 3. ಸೊ ಆಲ್ಫಾ + ಬೀಟಾ + ಗಾಮಾ -b/a ಅಲ್ಲೂ ಸಮ್ ಸೇಮ್ ಇತ್ತು. ಪ್ರಾಡಕ್ಟ್ ಅಲ್ಲಿ c/a, ಬಟ್ ಇಲ್ಲಿ -d/a. ಇಲ್ಲಿ c/a ಏನಿಗೆ ಬರ್ತಿದೆ, ಎರಡೆರಡು ತೊಗೊಂಡಾಗ ಆಲ್ಫಾ ಬೀಟಾ, ಆಲ್ಫಾ ಗಾಮಾ, ಬೀಟಾ ಗಾಮಾ ಅಂದರೆ ಎರಡೆರಡು ತೊಗೊಂಡಾಗ c/a. ಸೊ ಹಿಂದೇನು c/a ಬಂದಿತ್ತಲ್ಲ. ಸೊ ಇಲ್ಲಿ -b/a, c/a ಎರಡೆರಡು ತೊಗೊಂಡಾಗ, ಸೊ ಸಮ್ ಆದಾಗ -b/aನೇ, ಎರಡೆರಡು ತೊಗೊಂಡಾಗ c/aನೇ, 3 ಪ್ರಾಡಕ್ಟ್ ಒಂದೇ ಸಲ ತೊಗೊಂಡಾಗ
ಮೈನಸ್ ಡಿ ಬೈ ಎ. ಮೈನಸ್ ಬಿ ಬೈ ಎ, ಸಿ ಬೈ ಎ ಚೇಂಜ್ ಆಗಿಲ್ಲ, ಮೂರೂ ಒಂದೇ ಸಲ ತೊಗೊತೀವಿ ಮೈನಸ್ ಡಿ ಬೈ ಎ. ನೆನಪಿರಲಿ, ಬೇಕಿದು. ಓಕೆ, ಸೊ ಅಗೇನ್ ಸೊ ಇಲ್ಲಿ ಸಾಲ್ವ್ ಮಾಡಬೇಕು. ನಾನು ಆ್ಯಕ್ಚುಲ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಆಲ್ಫಾ ಅಂದರೆ ಝೀರೋಸ್ ಏನು ಬರುತ್ತೆ, ಒಂದು 3 -1 -1/3. ಸೊ ಎ ಏನಿದೆ, AX³ 1. ಸೊ ಬಿ ಏನಿದೆ, ಮೈನಸ್ ಇದ್ದರೆ ಮೈನಸ್ ಜೊತೆ ತೊಗೋಬೇಕು. ಸಿ ಏನಿದೆ, ಮೈನಸ್ ಜೊತೆ. ಸೊ ಡಿ ಏನಿದೆ, -3. ಸೊ ಸಮ್ 3 -3 ಪ್ಲಸ್ -1 ಪ್ಲಸ್ -1/3. ಸೊ ಸಾಲ್ವ್ ಮಾಡಿರಿ. 5/3ನಾ, 3 - 1 2 2 3 6 5/3 ಬರಲೇಬೇಕಲ್ಲ, -5/3ನೇ ಬರಬೇಕು. ಬಿ ಏನು, -5. ಎ ಏನು, A1. ಸಾರಿ A1 ಅಲ್ಲ ಇಲ್ಲಿ, ಸಾರಿ A3. ಸೊ A3 ಇದೆ, ಎಲ್ಲಿ 1 ಹಾಕೋದು ಗೊತ್ತಿಲ್ಲ. ನೋಡಿರಿ, ಹಿಂಗೆ ಹಾಕಿದಾಗ ಗೊತ್ತಾಗತ್ತೆ ಮಾಡಿರೋದು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ, ಅಂದರೆ ವೆರಿಫೈ ಮಾಡಿದಾಗ. ಸೊ ಇಲ್ಲೂ ಸಿ ಬೈ ಎ, ನಿಮಗೆ ಫಾರ್ಮುಲಾ ಏನು, ಆಲ್ಫಾ ಬೀಟಾ ಪ್ಲಸ್ ಏನು ತೊಗೊಂಡಿದ್ದು, -1 ಅಲ್ಲ, ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಸೊ ಸಿ ವ್ಯಾಲ್ಯೂ ಏನು ಬಂತು, -11 ಇದೆ ಸಿ ವ್ಯಾಲ್ಯೂ. ಎ ವ್ಯಾಲ್ಯೂ ಏನಿದೆ, 3 ಇದೆ. -11/3 ಬರಲೇಬೇಕು. ಸೊ ಪ್ರಾಡಕ್ಟ್ ಆಲ್ಫಾ ಬೀಟಾ ಗಾಮಾ. ಸೊ 3 - 1 -1/3 1 ಬರುತ್ತೆ. ಡಿ ವ್ಯಾಲ್ಯೂ ಇಸ್ -3, ಎ ವ್ಯಾಲ್ಯೂ ಇಸ್ 3. ಇದು -3 ಹಂಗೆ ತೊಗೋಬೇಡ್ರಿ, ಯಾಕಂದರೆ ಮೈನಸ್ ಇದೆ. ಮೈನಸ್ ಡಿ ಇಸ್ -3. ಸೊ ಅದಕ್ಕೆ ನೀವು ಮೈನಸ್ಸು ಇಲ್ಲಿ ಡಿ ಎಲ್ ಮೈನಸ್ ಇದೆಯಪ್ಪ, ಮೈನಸ್ ತೊಗೊಂಡಿದ್ದೀನಲ್ಲ ಅಂತ ಬಿಟ್ರಿ ವ್ಯಾಲ್ಯೂ ಮ್ಯಾಚ್ ಆಗೋಲ್ಲ. ಸೊ ಅದಕ್ಕೆ ಮೈನಸ್ ಇದ್ದಾಗ ಕೇರ್ಫುಲ್ಲಾಗಿರ್ರಿ. ನಾನು ಇದು ಫಸ್ಟ್ ಟೈಮ್ ಅಲ್ಲ, ಇನ್ನೊಂದು 10 ಸಲ ಹೇಳ್ತೀನಿ. ಮೈನಸ್ ಇತ್ತು ವ್ಯಾಲ್ಯೂ ಅಂದಾಗ, ಹೊರಗೂ ಮೈನಸ್ ಇದೆ ಅಂದರೆ ವ್ಯಾಲ್ಯೂನ ಬ್ರ್ಯಾಕೆಟಲ್ಲಿ ಹಾಕಿ ಮೈನಸ್ ಹಾಕಿಡ್ರಿ, ಬಿಕಾಸ್ ಮಿಸ್ಟೇಕ್ಸ್ ಆಗುತ್ತೆ. ಈಗ ನಾನು ಮಿಸ್ಟೇಕ್ ಮಾಡಿದ್ನಲ್ಲ ಹಿಂದೆ, ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಇದು ಮೈನಸ್ ಯಾಕೆ ಬಂದಿಲ್ಲ ಅಂತ ಗೊತ್ತಾಯ್ತು. ಎಕ್ಸಾಮಲ್ಲಿ ಹಂಗೆ ಆಗದೆ ಇದ್ದರೆ ಕಷ್ಟ. ಸೊ ಮೈನಸ್ ಇದೆಯಾ, ಮೈನಸ್ ಇತ್ತು, ಇಲ್ಲೂ ಮೈನಸ್ ಇದೆ ಅಂದರೆ ವ್ಯಾಲ್ಯೂನ ಬ್ರ್ಯಾಕೆಟಲ್ಲಿ ಇಡ್ರಿ. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್. ಸೊ 3/3 1. ಸೊ ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ, ಅಂದರೆ ಹೊರಗೂ ಮೈನಸ್ ಇದೆ ಅಥವಾ ಏನೋ ಇದೆ. ಸೊ ಕೆಲವೊಂದು ಸ್ಪೆಷಲ್ ಕೇಸಸ್ ಇರುತ್ತೆ. ಸರ್ ಸ್ಪೆಷಲ್ ಕೇಸ್ ಅಂದರೆ ಏನು, ಈ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಎಲ್ಲ ನಿಮಗೆ ಹೋಲ್ ನಂಬರ್ ಬಂತು ತೊಂದರೆ ಇಲ್ಲ, ಬಟ್ ಇಲ್ಲಿ ಹೋಲ್ ನಂಬರ್ ಬರೋಲ್ಲ. ಸೊ ಈಗ 0 ಆಯಿತು. ಸೊ ಈಗ P(x) 0 ಅಂತ ತೊಗೊಂಡ್ರೆ, ಸೊ 0 = ಏನಾಗುತ್ತೆ, x² - 3. ಸೊ x² ಏನಾಯಿತು, 3 ಆಯಿತು. ಸೊ x = ಏನಾಗುತ್ತೆ, +or -√3. ಸೊ ಹಂಗಿದ್ದಾಗ ಏನಾಯಿತು, ಒಂದು x ವ್ಯಾಲ್ಯೂ √3, ಇನ್ನೊಂದು x ವ್ಯಾಲ್ಯೂ -√3. ಹೌದಾ ಇಲ್ಲ, ಒಂದು +√3 ಇನ್ನೊಂದು -√3. ಸರ್ ವೆರಿಫೈ ಆಗತ್ತಾ, ಆಗಲೇಬೇಕು. ಸರ್ ಇಲ್ಲಿ ಎ ಇದೆ, ಬಿನೇ ಇಲ್ಲ. ಬಿ ಇಲ್ಲ ಅಂದರೆ 0 ತೊಗೋಬೇಕು. ನಾನು ಹೇಳಿದ್ನಲ್ಲ. ಸೊ ಈಗ x² ಅಂದಾಗ 3 ಟರ್ಮ್ ಇರಬೇಕು ಅಂತ ಏನಿಲ್ಲ. x² ಅಂದಾಗ 2 ಟರ್ಮ್ ಇರ್ಬೋದು. ನಾನು ಹಿಂದೆ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ. ಸೊ x⁵ (5 - 4) ಅಂತಲೂ ಇರ್ಬೋದು. ಸರ್ ಇಲ್ಲಿ 5⁵ ಇದೆ, 5 ಟರ್ಮ್ ಇರಬೇಕಲ್ಲ, ಅಥವಾ 6 ಟರ್ಮ್ ಇರಬೇಕಲ್ಲ, ಇರಲೇಬೇಕು ಅಂತ ಏನಿಲ್ಲ. ಓಕೆ, ಸೊ ಇದೇ ಈಕ್ವೇಷನಲ್ಲಿ ಸೊ ಎ ವ್ಯಾಲ್ಯೂ ಏನಿದೆ 1, ಬಿ ಏನಿದೆ ಅಂದರೆ ಎಕ್ಸ್ದು ಎಕ್ಸೇ ಇಲ್ಲ. ಸೊ ಬಿ ಏನಾಯಿತು, ಕಾನ್ಸ್ಟೆಂಟು 0. ಸಿ ಕೋಫಿಷಿಯಂಟ್, ಸಾರಿ ಬಿದು ಕೋಫಿಷಿಯಂಟ್ 0 ಆಯಿತು. ಸಿ ಏನಿದೆ, ಕಾನ್ಸ್ಟೆಂಟ್ -3. ಓಕೆ, ಸೊ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಏನು √3 ಪ್ಲಸ್ ಬೀಟಾ ಏನು -√3 ಏನಾಗುತ್ತೆ, 0 ಆಗುತ್ತೆ. ಸಮ್ 0 ಆಗುತ್ತಾ, ಮೈನಸ್ ಬಿ ವ್ಯಾಲ್ಯೂ ಏನು 0. ಸೊ 0/anything ಇಸ್ 0 ಆಗಲೇಬೇಕು. ಪ್ರಾಡಕ್ಟ್
ಆಲ್ಫಾ √3 ಬೀಟಾ ಮೈನಸ್ √3 ಅದಕ್ಕೆ ಮೈನಸ್ಸು ಬ್ರ್ಯಾಕೆಟಲ್ಲಿ ಇಡ್ರಿ. ಸೊ ಏನಾಯಿತು -3. ವಾಟ್ ಈಸ್ ಸಿ ಈಸ್ -3. ವಾಟ್ ಈಸ್ ಎ ಬ್ರ್ಯಾಕೆಟಲ್ಲಿ ಇಡ್ರಿ. ಎ ಈಸ್ 1. ಸೊ ಏನು ಬಂತು -3ನ ಬರಲೇಬೇಕು. ಓಕೆ, ಸೊ ಎಕ್ಸಸೈಸ್ ಕ್ವಶನ್ಸು ಸಿಂಪಲ್ ಇದೆ, ಏನು ತಲೆಕೆಡಿಸ್ಕೋಬೇಡ್ರಿ. x² - 2x - 8 ಫೈಂಡ್ ದ ಝೀರೋಸು. ಫಸ್ಟು ಝೀರೋಸ್ ಫೈಂಡ್ ಮಾಡಬೇಕು ಆ್ಯಂಡ್ ವೆರಿಫೈ ಮಾಡಬೇಕು. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್. ಸೊ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಅಂದಾಗ ಇದು ಕೋಎಫಿಷಿಯಂಟು, ಇದು ಝೀರೋಸ್ ಏನು ಬರುತ್ತೆ, ರಿಲೇಷನ್ಶಿಪ್ ಕರೆಕ್ಟ್ ಇದೆಯಾ ಅಂತ ವೆರಿಫೈ ಮಾಡಬೇಕು. ಮಾಡೋಣ. ಸೊ x² - 2x - 8 ಈಸ್ ಈಕ್ವಲ್ ಟು 0. ಸೊ ಏನಾಯಿತು, ಸೊ x², ಸೊ -2x ಇಲ್ಲಿ 8 ಇದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಗೊತ್ತಿತ್ತು ಅಂದರೆ ಓಕೆ, ಇಲ್ಲ ಅಂದರೆ -8 ಇದೆ. ಸೊ ಏನಂತ ಬರಿಬೋದು, ಒಂದು -2 × 4 ಆರ್ 8 × 1. ಸೊ ಇಲ್ಲಿ -2 ಈಗಲೇ ತೊಗೊಳಲ್ಲ. ಓಕೆ, 2 4 8, 1 × 8 8. ಅದು ಬಿಟ್ಟರೆ 8 ಎಲ್ಲೂ ಬರಲ್ಲ ಹೋಲ್ ನಂಬರ್ ಇದ್ದಾಗ. ಓಕೆ, ಸೊ ಈಗ -8 ಇದೆ, ಇಲ್ಲಿ ನನಗೆ -2 ಬೇಕು. ಸೊ ಅಂದಾಗ ಏನಾಗುತ್ತೆ, ದೊಡ್ಡ ನಂಬರ್ ಮೈನಸ್ ಆಗುತ್ತೆ ಬಿಕಾಸ್ ಇಲ್ಲಿ -2 ಬಂತು. ಸಣ್ಣ ನಂಬರ್ ಪ್ಲಸ್ ಆಯಿತು. 2 4 8 +2 -4 ಅಂದರೆ -2. ಸೊ ದಿಸ್ ಇಸ್ ಕರೆಕ್ಟ್. ಇಲ್ಲಿ ಆಗಲ್ಲ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಬೇಕಾದ್ರೆ ಇದನ್ನೆಲ್ಲ ನೋಡ್ತೀವಿ, ಬಟ್ ಈಗ ಫುಲ್ಲು ಇನ್ಡೆಪ್ತ್ ಹೋಗೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಏನಾಯಿತು, x² + 2x -4 ಇದೆ, -4x - 8 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಸೊ ಏನು ಬರುತ್ತೆ, x + 2. ಇದನ್ನು ಮತ್ತೆ ಇನ್ನೊಂದು ಸಲ ಬರಿತೀನಿ, x + 2. ಇಲ್ಲೇನು ಬರ್ತದೆ ಅದನ್ನು ಇನ್ನೊಂದು ಸಲ ಬರಿತೀನಿ. ಸೊ ಇಲ್ಲಿ -4 ಇದೆ, ಇಲ್ಲಿ x ಇದೆ. -4 × x -4x -4 × 2 -8. ಕರೆಕ್ಟಾ? ಸೊ 0. ಸೊ ಏನಾಯಿತು, x + 2ನ ಬರದೆ ಇಲ್ಲಿ x + 2 ಹೋದರೆ ಏನು ಉಳಿಯುತ್ತೆ, x ಉಳಿಯುತ್ತೆ. ಇಲ್ಲಿ x + 2 ಹೋದರೆ ಏನು ಉಳಿಯುತ್ತೆ, -4 ಈಸ್ ಈಕ್ವಲ್ ಟು 0. ಸೊ ಏನಾಯಿತು, ಈಗ x + 2 ಕ್ಯಾನ್ ಬಿ ಈಕ್ವಲ್ ಟು 0 ಬಿಕಾಸ್ ಇದಾದರೂ 0 ಆಗಿರ್ಬೇಕು, ಇದಾದರೂ 0 ಆಗಿರಬೇಕು. ನಾನು ಇದನ್ನು 0 ಅಂತ ತೊಗೊತೀನಿ, ಆರ್ x - 4ನ 0 ಅಂತ ತೊಗೊತೀನಿ. ಸೊ x ಈಸ್ ಈಕ್ವಲ್ ಟು -2 ಆರ್ x ಈಸ್ ಈಕ್ವಲ್ ಟು -4 ಆ ಸೈಡ್ ಹೋದರೆ +4. ಓಕೆ, ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಸೈನ್ ಜೊತೆ -2, ಸಿ ವ್ಯಾಲ್ಯೂ ಸೈನ್ ಜೊತೆ -8. ಸೊ ಸಮ್ ಆಫ್ ಝೀರೋಸ್ ಆಲ್ಫಾ + ಬೀಟಾ, ಒಂದು ಆಲ್ಫಾ -2, ಇನ್ನೊಂದು ಬೀಟಾ +4. ಸೊ ಎಷ್ಟಾಯಿತು, +2. -b/a ಅಂದರೆ ಮೈನಸ್ಸು. ವಾಟ್ ಈಸ್ ಬಿ ವ್ಯಾಲ್ಯೂ, ಬಿ ಇಲ್ಲಿದೆಲ್ಲ -2, ಅದಕ್ಕೆ ಹೇಳಿದ್ದು. ಇಲ್ಲಿ b -2 ಇದೆ, ಸೊ ಬ್ರ್ಯಾಕೆಟಲ್ಲಿ ಇಡ್ರಿ. -2 ಡಿವೈಡೆಡ್ ಬೈ a ಈಸ್ 1, - × +2, 2 ಬಂತು, ಕರೆಕ್ಟು. ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ -2 ಬೀಟಾ 4. ಸೊ ಏನು ಬಂತು, -8 ಬಂತು. ಇಲ್ಲಿ ಸಿ ಈಸ್ -8, a ಈಸ್ 1, ಸೊ ಅಗೇನ್ -8. ಸೊ LHS ಈಸ್ ಈಕ್ವಲ್ ಟು RHS. ಹೆನ್ಸ್ between the zeros, hence it is verified. ಅಗೇನ್ ಇಲ್ಲಿ ಸಿಂಪಲಾಗಿ ಇದನ್ನು ಬರಿಬೇಕು ಅಂದರೆ ಸೊ ದಿಸ್ ಈಸ್ ಇನ್ ದ ಫಾರ್ಮ್ 2s - 1 ಹೋಲ್ ಸ್ಕ್ವೇರ್ a - b ಹೋಲ್ ಸ್ಕ್ವೇರ್. ಸರ್ ಹೆಂಗೆ ಬಂತು, ಏನು ಬೇಕು ಅಂದರೆ ಕಮೆಂಟ್ ಮಾಡಿರಿ. ಇಫ್ ಯು ವಾಂಟ್ ಸರ್ ಇದೆಲ್ಲ ಸಾಲ್ವ್ ಮಾಡೋದು ಹೆಂಗೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಹೆಂಗೆ ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ. ನಾನು ಫುಲ್ ಒಂದು ವೀಡಿಯೋನೇ ಅದಕ್ಕಂತಾನೆ, ಅಂದರೆ ಇನ್ ಡೀಟೇಲಾಗಿ ಬೇಸಿಕ್ ಏನಿದೆ ಅದು ಹೇಳ್ಕೊಂಡು ಹೋಗ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನಾನು ಹೇಳ್ತಿರೋದು. ಓಕೆ, ಬಿಕಾಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ನೂ ಮುಂದೆ ಬರುತ್ತೆ, ಬಟ್ ಇಲ್ಲಿ ಸಾಲ್ವ್ ಮಾಡಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತಿಲ್ಲದ್ರೆ ಇದು ಸಾಲ್ವ್ ಮಾಡೋಕ್ಕಾಗಲ್ಲ, ಹೌದು ಇಲ್ಲ? ಸೊ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಮಾಡೋಣ. ಓಕೆನಾ? ಸೊ ಏನಾಯಿತು, ಸೊ 2s - 1 0 ಆಗುತ್ತೆ. ಸೊ s ಈಸ್ ಈಕ್ವಲ್ ಟು 1/2. ಸೊ
ಸರ್ ಒಂದೇ ವ್ಯಾಲ್ಯೂನಾ? ಇಲ್ಲ, ಇನ್ನೊಂದೂ 1/2ನೇ, ಬಿಕಾಸ್ 2 ವ್ಯಾಲ್ಯೂ ಇರುತ್ತೆ. ಸೊ ಒಂದೇ ಬಂದಿರೋದ್ರಿಂದ ಇನ್ನೊಂದು ಅದೇ ಆಗಿರಬೇಕು. ಓಕೆ, ಸೊ ಎ ಏನಿದೆ 4 ಇದೆ, ಬಿ ಏನಿದೆ -4 ಇದೆ, ಸಿ ಏನಿದೆ 1 ಇದೆ. ಸೊ ಸಮ್ ಆಫ್ ಝೀರೋಸ್, ಸೊ 1/2 + 1/2 ಎಷ್ಟು ಬಂತು? 1 ಮೈನಸ್ ಬಿ, ಸೊ ಮೈನಸ್ ಬಿ ವ್ಯಾಲ್ಯೂ -4, ಎ ವ್ಯಾಲ್ಯೂ 4. ಸಾಲ್ವ್ ಮಾಡಿರಿ 1 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4/4 1, ಸಿಂಪಲ್. ಸೊ ಪ್ರಾಡಕ್ಟ್ ಆಲ್ಫಾ, ಆಲ್ಫಾ ಅಲ್ಲ, ಓಕೆ, ಆಲ್ಫಾ 1/2, ಬೀಟಾನು 1/2. ಸೊ 1/2 ಇಂಟು 1/2 1/4. ಸಿ ಏನಿದೆ 1, ಎ ಏನಿದೆ 4. ಸೊ 1/4. ಓಕೆ, ಸೊ ಈಗ ಸ್ವಲ್ಪ ಚೇಂಜು, ಬಟ್ ಕೇಳೋ ಚಾನ್ಸಸ್ಸು ತುಂಬಾ ಇದೆ. ಹಿಂದೇನು ಕೇಳಿದ್ದಾರೆ. ಸೊ ನಿಮಗೆ 0 ಅವರೇ ಕೊಡ್ತಾರೆ, ಇಲ್ಲಿ 0 ಅವರೇ ಕೊಟ್ಟಿದ್ದಾರೆ. 1/4 -1 ಝೀರೋಸ್ ಇದು ಅಂದರೆ ಏನು? ಆಲ್ಫಾ ಗೊತ್ತು ವಿಚ್ ಈಸ್ 1/4, ಬೀಟಾ ಗೊತ್ತು ವಿಚ್ ಈಸ್ -1. ಚೇಂಜ್ ಮಾಡ್ಕೊಳ್ರಿ, ನಡೆಯುತ್ತೆ. ನಿಮಗೆ ಆಲ್ಫಾ ಗೊತ್ತು, ಬೀಟಾನೂ ಗೊತ್ತು. ಸೊ ಈ ಆಲ್ಫಾ ಬೀಟಾ, ಇದು ಆಲ್ಫಾ ಬೀಟಾ ಅಲ್ಲ, ಇದು ದಿಸ್ ಇಸ್ ನಾಟ್ ಆಲ್ಫಾ ಬೀಟಾ, ಸಾರಿ ಸಮ್ ಅಂಡ್ ಪ್ರಾಡಕ್ಟ್. ಓಕೆ, ಸೊ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ ವಿಚ್ ಈಸ್ 1/4, ಪ್ರಾಡಕ್ಟು ಆಲ್ಫಾ ಬೀಟಾ ಕೊಟ್ಟಿದ್ದಾರೆ ವಿಚ್ ಈಸ್ -1. ಸೊ ಸಮ್ಮು ಪ್ರಾಡಕ್ಟು ಗೊತ್ತು ನಿಮಗೆ. ಸೊ ಈಗೇನು ಫೈಂಡ್ ಮಾಡಬೇಕು? ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಇದ್ರದ್ದು ಅಂತ ಫೈಂಡ್ ಮಾಡಬೇಕು. ಆ್ಯಕ್ಚುಲಿ ನೋಡ್ರಿ, ದೊಡ್ಡ ತಲೆನೋವು, ಬಟ್ ವೆರಿ ಸಿಂಪಲ್, ಸಿಂಪ್ಲೆಸ್ಟ್. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದಕ್ಕಿಂತ ಸಿಂಪಲ್ ಹೇಳ್ತಿದ್ದೀನಲ್ಲ, ನಿಮಗೆ ಈ ಈಕ್ವೇಷನ್ನ ಸಾಲ್ವ್ ಮಾಡೋದಕ್ಕಿಂತನೂ ಸಿಂಪಲ್. ನಾನು ಅದು ತೋರಿಸಿ ಆಮೇಲೆ ಬಂದು ಇದು ಸಾಲ್ವ್ ಮಾಡ್ತೀನಿ, ಬಟ್ ಹೇಳ್ತಿರೋದು. ಸೊ ಇಲ್ಲಿ 2 ಮೆಥಡ್ ಇದೆ. ಸೊ ಒಂದು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋದು, ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಂಡು ಮಾಡೋ ಸ್ವಲ್ಪ ತಲೆನೋವು. ಯಾಕೆ ಸರ್ ಅಂತೀರಾ? ಸಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರಾ, ಕೋಎಫಿಷಿಯಂಟ್ ಅಂತ ತೊಗೊಂಡಾಗ ಸೊ ಸಮ್ ಏನಾಗುತ್ತೆ? -b/a, ಹೌದಾ? ಸಮ್ ಆಫ್ ಝೀರೋಸ್, ಸೊ ಸಮ್ ಆಫ್ ಝೀರೋಸ್ ಏನಾಯಿತು? 1/4. ಸೊ ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ? c/a. ಸೊ ಇದರ ವ್ಯಾಲ್ಯೂ ಎಷ್ಟು? -1. ಸೊ ಈಗ ಒಂದು ವೇಳೆ ನಾವು ಎ ವ್ಯಾಲ್ಯೂ 1 ಅಂತ ತೊಗೊಳೋಣ. ಸೊ ಎ ವ್ಯಾಲ್ಯೂ 1 ಅಂತ ಅಸ್ಯೂಮ್ ಮಾಡಿದ್ರೆ ಬಿಕಾಸ್ ಯೂಶಲಿ ಎಲ್ಲೋ ರೇರ್ ಕೇಸಸಲ್ಲಿ ನಿಮ್ಗೆ ಈ ಥರ ಈಕ್ವೇಷನ್ ನೋಡ್ತೀರಾ. ಅಂದರೆ ಕೋಎಫಿಷಿಯಂಟ್ ಆಫ್ x² 4 ಇರೋದು, ಕೋಎಫಿಷಿಯಂಟ್ ಆಫ್ x² 2. ಸೊ ರೇರ್ ಕೇಸಸ್ಸು. ಇಲ್ಲಾಂದರೆ ಯೂಶಲಿ ಏನು ನೋಡ್ತೀರಾ? x² -10x + 5, ಅಥವಾ ಹಿಂದೆ ನೋಡಿದ್ವಲ್ಲ, ಸೊ x² - 2x - 8, ಅಥವಾ x² + 7x + 10. ಸೊ ಆ ಥರ x² ಕೋಎಫಿಷಿಯಂಟ್ ಏನಾಗಿರುತ್ತೆ? 1 ಆಗಿರುತ್ತೆ. ಮೆಜಾರಿಟಿ ಕೇಸಸ್ x² ಮೆಜಾರಿಟಿ ಕೇಸಸಲ್ಲಿ. ಸೊ ಈಗ ax² + bx + c. ಸೊ ಮೆಜಾರಿಟಿ ಟೈಮ್ಸಲ್ಲಿ ಎ ವ್ಯಾಲ್ಯೂ ಏನಾಗಿರುತ್ತೆ? 1 ಆಗಿರುತ್ತೆ. ಬೇಕಾದ್ರೆ ನೀವು ಮುಂದೆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಏನೇನು ಈಕ್ವೇಷನ್ ಸಾಲ್ವ್ ಮಾಡ್ತಾರೆ ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸಾಮಲ್ಲಿ ಬೇಕಾದ್ರೆ ನಿಮ್ದು ಹಳೇ ಎಕ್ಸಾಮ್ ಪೇಪರ್ಸ್ ಎಲ್ಲ ತೆಗೆದು ಚೆಕ್ ಮಾಡ್ಕೊಳ್ಳಿ. ಮೆಜಾರಿಟಿ ಎ ವ್ಯಾಲ್ಯೂ 1 ಕೊಟ್ಟಿರ್ತಾರೆ, ಮೆಜಾರಿಟಿ. ಸೊ ಅದಕ್ಕೆ ಲೆಟ್ ಅಸ್ ಅಸ್ಯೂಮ್ a = 1. ಸರ್ ಏನಕ್ಕೆ 1 ತೊಗೊಂಡ್ರಿ? ಬೇಕಲ್ಲ, ಇದು 1 ತೊಗೊಂಡೇ ಇದ್ರೂ ವ್ಯಾಲ್ಯೂ ಬರುತ್ತೆ. ಬಟ್ ಬೇಕಾದ್ರೆ ಡೆಸಿಮಲ್ ಬರ್ಬೋದು, ಇದು ಡೆಸಿಮಲ್ ಬರ್ಬೋದು. ಆಮೇಲೆ ರ್ಯಾಷನಲೈಸ್ ಅಂದರೆ ಫ್ರ್ಯಾಕ್ಷನ್ ತೊಗೊಂಡು, ಅಂದರೆ ನ್ಯೂಮರೇಟರ್ LCM ತೊಗೊಂಡು ಸಾಲ್ವ್ ಮಾಡ್ಬೋದು. ಬಟ್ ಹೇಳ್ತಿರೋದು, ಸೊ ಮೆಜಾರಿಟಿ a 1 ಇರೋದ್ರಿಂದ ಲೆಟ್ ಅಸ್ ಅಸ್ಯೂಮ್ ಮಾಡ್ಕೊತಿರೋದು. ಅಸ್ಯೂಮ್ ಮಾಡೋದಕ್ಕೆ ಏನು ಹೋಗ್ಬೇಕು? ಸೊ a 1 ಅಂತ ಆಯಿತು ಅಂದರೆ, ಸೊ -b/1 = ಏನಾಯಿತು? 1/4. ಸೊ b ವ್ಯಾಲ್ಯೂ -b = 1/4. ಸೊ b ಏನಾಯಿತು? -1/4 ಆಯಿತು. b -1/4 ಆಯಿತು. ಓಕೆ, ನೆಕ್ಸ್ಟು ಸಿ, ಎ ವ್ಯಾಲ್ಯೂ 1 ಇದೆಯಾ? ಸೊ c/1 = -1. ಸಿ ಏನಾಯಿತು? -1 ಆಯಿತು. ಸೊ ಈಗ ಇದರಿಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಜನರಲ್ ಫಾರ್ಮ್ ಏನು?
ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಆಗಲೇ ನೋಡೋದಲ್ಲ ಸೇಮ್. ಸೊ ಬಿ ವ್ಯಾಲ್ಯೂ ಏನು -1/4. ಎ ಏನಂತ ಅಸ್ಯೂಮ್ ಮಾಡಿದ್ದೀವಿ 1. ಓಕೆ, ಸೊ ಎಕ್ಸ್ ಸ್ಕ್ವೇರ್, ಬಿ ಏನಾಯಿತು -1/4 -1/4x, ಸಿ ಏನಾಯಿತು ಸಿ 1 ಆಯ್ತಲ್ಲ. ಓಕೆ, ಈಗ ಇದನ್ನು ನೀವು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದ್ರಿ ಅಂದರೆ ನೀವು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದ್ರಿ ಅಂದರೆ ಸೊ ಏನು ಬರುತ್ತೆ 4x ಸ್ಕ್ವೇರ್ -x -4 ಈಸ್ ಈಕ್ವಲ್ ಟು 0. ಬಟ್ ನೀವು ಅಸ್ಯೂಮ್ ಮಾಡಿದ್ದು ಕರೆಕ್ಟ್ ಆಯ್ತಾ? ಇಲ್ಲ. ಸೊ ಇದು ತಪ್ಪಲ್ಲ. ದಿಸ್ ಮೆಥಡ್ ಈಸ್ ಆಲ್ಸೋ ಓಕೆ, ಮಾಡ್ಬೋದು. ಬಟ್ ಇದಕ್ಕಿಂತನೂ ಇನ್ನೂ ಈಸಿ ಮೆಥಡ್, ಬಿ ವ್ಯಾಲ್ಯೂ ಫೈಂಡ್ ಮಾಡಿಕೊಂಡು ಇಲ್ಲಿ ಹಾಕಿ ಸಾಲ್ವ್ ಮಾಡೋಕ್ಕಿಂತ ಈಸಿ ಮೆಥಡ್ ಹೇಳ. ಸಮ್ಮು ಪ್ರಾಡಕ್ಟು. ಸೊ ಸಮ್ ಇದೆ, ಪ್ರಾಡಕ್ಟ್ ಇದೆ. ಸಮ್ಮು ಪ್ರಾಡಕ್ಟು ಈಕ್ವೇಷನಲ್ಲಿ ಹಾಕೋದು. ಸೊ ಏನು ಈಕ್ವೇಷನ್ನು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸಿಂಪಲ್. ಸೊ ಎಕ್ಸ್ ಸ್ಕ್ವೇರ್ ಅಗೇನ್ ಇಲ್ಲೂ ಅಸ್ಯೂಮ್ ಏನಂತ ಮಾಡಿದ್ದೀವಿ? ಎ ಈಸ್ 1 ಅಂತಲೇ ಅಸ್ಯೂಮ್ ಮಾಡಿರೋದಿಲ್ಲಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಸಮ್ ಏನಿದೆ √2x ಪ್ಲಸ್ ಪ್ರಾಡಕ್ಟ್ ಏನಿದೆ 1/3. ಅಗೇನ್ ಇಲ್ಲಿ ನೀವು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದ್ರಿ ಅಂದರೆ ಏನು ಬರುತ್ತೆ? ಸೊ 3x ಸ್ಕ್ವೇರ್ ಮೈನಸ್ 3√2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಇದನ್ನು ಫೈನಲಿ ಅಂದರೆ ಎಲ್ ಸಿ ಎಮ್ ತೊಗೊಂಡೇ ಸಾಲ್ವ್ ಮಾಡಬೇಕು. ಸೊ ಫ್ರ್ಯಾಕ್ಷನಲ್ಲೂ ಇಡಬೇಡ್ರಿ. ಎಸ್, ಸಿಂಪಲ್ ನೋಡ್ರಿ, ಮುಗೀತು. ಬಟ್ ಈಕ್ವೇಷನ್ ಹಾಕಲೇಬೇಕು. ವಿತೌಟ್ ಸಾಲ್ವಿಂಗ್ ಈಕ್ವೇಷನ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿರಿ. ಟ್ರೈ ಮಾಡೋದಕ್ಕೆ ಏನಿದೆ ಅಂತೀರಾ ಸರ್? ಇದ್ರಲ್ಲಿ ಟ್ರೈ ಮಾಡೋದಕ್ಕೆ ಏನಿದೆ ಅಂತೀರಾ? ಎಕ್ಸಾಕ್ಟ್ಲಿ. ಸೊ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಸಮ್ಮು ಪ್ರಾಡಕ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಸೊ ಇದಾ? ಹೌದಾ? ಟ್ರೈ ಮಾಡಿರಿ, ಆನ್ಸರ್ ಏನು ಅಂತ ಹೇಳ್ರಿ. ಆ್ಯಂಡ್ ಇದು ಮಾಡಿದಾಗ ಚೆಕ್ ಮಾಡಿಕೊಡ್ರಿ. ಇದಕ್ಕೆ ಹೇಳಿದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಡಿಸ್ಕ್ರಿಮಿನೆಂಟ್ ಬೇಕಾಗತ್ತೆ ಅಂತ. ಕಮೆಂಟ್ ಮಾಡಿರಿ ನಿಮಗೇನು ಬರ್ತಿದೆ ಅಂತ ನೋಡೋಣ. ಬಿಕಾಸ್ ಡಿಸ್ಕ್ರಿಮಿನೆಂಟ್ ಗೊತ್ತು, ಈಸಿ ಆಗುತ್ತೆ. ಇದು ಗೊತ್ತು, ಅದು ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ ಒಂದಕ್ಕೊಂದು ಲಿಂಕು. ಸೊ ಒಂದನ್ನೇ ಹಿಂಗೆ ನೀವು ಓದಬೇಕಾದ್ರೆ ಒಂದಂತಾನೆ ಓದಬಾರ್ದು. ಇದೆಲ್ಲೇ ಇನ್ನೊಂದು ಲಿಂಕ್ ಆಗಿದೆ, ಹೆಂಗೆ ಇದನ್ನು ನಾನು ನನ್ನ ಪ್ರೆಷರ್ನ, ನನ್ನ ವರ್ಕ್ನ ಕಮ್ಮಿ ಮಾಡ್ಕೋಬೋದು, ಸೊ ದಟ್ ಬೇರೆ ಕಡೆ ಅಪ್ಲೈ ಮಾಡಿಕೊಂಡು ಅಂತಲೂ ಚೆಕ್ ಮಾಡ್ಕೊಂಡ್ರಿ ಅಂದರೆ ಕೆಲವೊಂದೆಲ್ಲ ಈಸಿ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಈಸಿ ಆಗ್ಬಿಡುತ್ತೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಸೊ ಅಗೇನ್ ಈಗ ಜಿಯೋಗ್ರಫಿ ಸಿಂಪಲ್. ಈಗ ಜಿಯೋಗ್ರಫಿಲಿ ಮ್ಯಾಪ್ಸ್ ಇರುತ್ತೋ ಇಲ್ಲೋ? ಇದ್ದೇ ಇರುತ್ತೆ ತಾನೆ. ಸೊ ಮ್ಯಾಪಲ್ಲಿ ನೀವು ಸಾಲ್ವ್ ಮಾಡಬೇಕಾದ್ರೆ, ಅಂದರೆ ಮ್ಯಾಪಲ್ಲಿ ಲೊಕೇಟ್ ಮಾಡಬೇಕಾದ್ರೆ, ಈಗ ಕರ್ನಾಟಕ ಕ್ಯಾಪಿಟಲ್ ಅಂತ ಕೇಳ್ತಾರೆ, ಬೆಂಗಳೂರಾ? IT ಕ್ಯಾಪಿಟಲ್ ಆಫ್ ಇಂಡಿಯಾ ಬೆಂಗಳೂರಾ? ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಬೆಂಗಳೂರಾ? ಆಯ್ತಲ್ಲ. ಸೊ ಎಲ್ಲದಕ್ಕೂ ಬೆಂಗಳೂರು ತಾನೆ. ಸೊ ಬೇರೆ ಬೇರೆ ಥರ ಕೇಳ್ಬೋದು, ಬಟ್ ಬೆಂಗಳೂರಾ? ಇದಿಲ್ಲಿ ನೀವು ಒಂಥರ ಮಾಡ್ಬೋದು, ಡಿಸ್ಕ್ರಿಮಿನೆಂಟ್ ಇನ್ನೊಂದು ಮಾಡ್ತೀರಾ, ಬಟ್ ಎಲ್ಲ ಫೈನಲ್ ಇಲ್ಲಿಗೆ ಬರುತ್ತಾ? ಸೊ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು. ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ವಿ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು. ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.